ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಇವತ್ತಿನ ಬಿಗ್ ಬಾಸ್ ನಾವು ಹೇಳಬೇಕು ಅಂತ ಅಂದ್ಕೊಂಡ್ರೆ ತುಂಬಾ ಚೆನ್ನಾಗಿತ್ತು. ಇದು 22ನೇ ದಿನ ಇವತ್ತು ಹೇಳಬೇಕು ಅಂತಂದರೆ ತುಂಬ ಚೆನ್ನಾಗಿತ್ತು. ರಘು ಎಂಟ್ರಿ ಕೊಟ್ಟಿದ್ದು ಮಾತ್ರ ನನಗಂತೂ ತುಂಬ ಇಷ್ಟ ಆಯಿತು. ಅವರ ಆ್ಯಕ್ಟಿವಿಟಿ ಆಗಿರ್ಬೋದು, ಅವ್ರು ಮಾತಾಡೋ ರೀತಿ ಆಗಿರ್ಬೋದು, ಮತ್ತು ಅವ್ರು ಮಾಡಿದಂಥ ಚಾಲೆಂಜಸ್ಸು ತುಂಬಾ ಇಷ್ಟ ಆಯಿತು. ನಿಮಗೆ ಅನಿಸ್ತು ಮೇಡಮ್? ಆಕ್ಚುಲಿ ನಿನ್ನೆ ಎಪಿಸೋಡ್ ನೋಡೋಕೆ ತುಂಬಾನೇ ಇಷ್ಟ ಆಯ್ತು, ಮತ್ತೆ ತುಂಬಾನೇ ಕಷ್ಟ ಆಯ್ತು. ಇಷ್ಟವಾದ ವಿಚಾರನ ಫಸ್ಟ್ ನೀವ್ ಹೇಳಿ, ಕಷ್ಟವಾದ ವಿಚಾರನೂ ಕೂಡ ಮಾತಾಡೋಣ. ನಿನ್ನೆ ನನಗೆ ಇಷ್ಟವಾದಂಥ ವಿಚಾರಗಳೇನು ಅಂತಂದರೆ, ಗಿಲ್ಲಿ ನಟ ಅವ್ರಿಗೆ ಕಾವ್ಯ ವಿಷಯ ತಗೊಂಡು ಸುದೀಪ್ ಅವರು ರೇಗಿಸಿದಂತೂ ತುಂಬ ಸಖತ್ ಇಷ್ಟ ಆಯಿತು. ಕಷ್ಟವಾದಂಥ ವಿಷಯ ಏನು ಅಂತಂದರೆ ನನಗೆ ಯಾವುದು ಕಷ್ಟ ಅಂತ ಅನಿಸ್ಲಿಲ್ಲ. ಯಾಕಂದರೆ ಹೇಳಬೇಕು ಅಂತಂದರೆ ಸುದೀಪ್ ಅವರು ಇನ್ನೂ ಕ್ಲಾಸ್ ತೊಗೋಬೋದಾಗಿತ್ತು ಅಶ್ವಿನಿ ಅವ್ರಿಗೂ ಮತ್ತು ಜಾಹ್ನವಿ ಅವ್ರಿಗೂ. ಯಾಕೆಂದರೆ ಅವರಲ್ಲಿ ಯಾವುದೇ ರೀತಿ ಪಶ್ಚಾತ್ತಾಪ ಅನ್ನೋದನ್ನ ನಾನಂತೂ ಕಾಣಲಿಲ್ಲ. ಅವ್ರ ಮನಸ್ಸಲ್ಲಿ ಅದಿನ್ನೂ ಯಾವ ರೀತಿ ಅವ್ರು ತೊಗೊಂಡಿದ್ದಾರೆ ಅನ್ನೋದೇ ನನಗೆ ಅರ್ಥ ಆಗ್ತಲ್ಲ. ಸುದೀಪ್ ಅವರು ಬಂದು ಅಷ್ಟು ಹೇಳಿದ್ರು ಕೂಡ ಅವ್ರ ಮೈಂಡ್ ಸೆಟ್ಟಲ್ಲಿ ಇನ್ನೂ ಅದು ಏನೇನು ಓಡ್ತಾ ಇದೆಯೋ ಅವ್ರಿಗೆ ಅರ್ಥ ಆಗಬೇಕು. ಆಕ್ಚುಲಿ ಎಲ್ಲರಿಗೂ ಕೂಡ ಹೀಗೆ ಅನಿಸ್ತದೆ, ನನಗೂ ಕೂಡ ಹಾಗೆ ಅನಿಸ್ತು. ಯಾಕಂದ್ರೆ ಮುಖವಾಡ ಹಾಕೊಂಡು ಕೆಲವೊಬ್ರು ಬದುಕ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಎಲ್ರೂ ಒಪಿನಿಯನ್ ಇದೆ. ಈಗ ಅಶ್ವಿನಿ ಗೌಡ ಅವರಾಗಿರ್ಬೋದು, ಜಾಹ್ನವಿ ಅವರಾಗಿರ್ಬೋದು, ಅವ್ರನ್ನ ನೋಡಿದ್ರೆ ಎಲ್ರಿಗೂ ಕೂಡ ಅದೇ ರೀತಿ ಕೂಡ ಅನ್ಸುತ್ತೆ. ಹೌದು, ಆಕ್ಚುಲಿ ಹೇಳಬೇಕು ಅಂತಂದ್ರೆ ಇಲ್ಲಿ ಜಾಹ್ನವಿ ಅವರು ಅಶ್ವಿನಿ ಸಪೋರ್ಟ್ ಮಾಡ್ತಾ ಇದಾರೆ, ಅಲ್ಲ ಅಶ್ವಿನಿ ಗೌಡ ಅವರು ಜಾಹ್ನವಿಗೆ ಸಪೋರ್ಟ್ ಮಾಡ್ತಾ ಇದಾರೆ, ಕ್ಲಾರಿಟಿ ಅನ್ನೋದಿಲ್ಲ. ಅವ್ರ ಟೈಮ್ ಬಂದಾಗ ಇವ್ರು ಅವ್ರ ಹಿಂದೆ ಬಾಲ ಬೇಡ್ಕೊಂಡು ಹೋಗ್ತಾರೆ, ಇವ್ರ ಟೈಮ್ ಬಂದಾಗ ಅವ್ರ ಹಿಂದೆ ಬಾಲ ಬೇಡ್ಕೊಂಡು ಹೋಗ್ತಾ ಇದಾರೆ. ಸೊ ನನಗೆ ಅನಿಸ್ತಾ ಇರೋದು ಇದೇನೆ. ಸೊ ಏನು ಅಂದರೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಹೋದ ವಾರದ ಪ್ಲ್ಯಾನ್ ಪ್ರಕಾರ, ಹೋದ ವಾರದಲ್ಲಿ ಕೊಟ್ಟಂಥ ಟಾಸ್ಕ್ ಪ್ರಕಾರ ಎಂಟರ್ಟೈನ್ಮೆಂಟ್ ಟಾಸ್ಕಲ್ಲಿ ಅಂತ ಬಂದಾಗ ನನಗೆ ಅನ್ನೋದಕ್ಕಿಂತ ತುಂಬ ಇಷ್ಟ ಆಗಿದ್ದು ಗಿಲ್ಲಿ ನಟ ಅವ್ರು ಮಾಡಿದಂಥ ಒಂದು ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಕಾಮಿಡಿ ಆಗಿರ್ಬೋದು, ಆಮೇಲೆ ಕಾವ್ಯವರು ನಡ್ಕೊಂಡಂಥ ರೀತಿಗಳಾಗಿರ್ಬೋದು, ಕಾವ್ಯವರು ರಕ್ಷಿತಾ ಅವ್ರನ್ನ ಇಮಿಟೇಟ್ ಮಾಡಿದ್ದಾಗಿರ್ಬೋದು, ಆಮೇಲೆ ಗಿಲ್ಲಿ ನಟ ಅವರು ಇವ್ರನ್ನ ಇಮಿಟೇಟ್ ಮಾಡಿದ್ದಾಗಿರ್ಬೋದು, ಯಾರನ್ನ ಚಂದ್ರಪ್ರಭು ಅವ್ರನ್ನ ರೋಸ್ಟ್ ಮಾಡಿದ್ದಾಗಿರ್ಬೋದು, ಅದೆಲ್ಲ ಬಂದು ತುಂಬ ಚೆನ್ನಾಗಿ ಮಾಡಿದ್ರು ಅವರು. ಹೇಳಬೇಕು ಅಂತಂದರೆ ಅವ್ರ ಟೀಮಿಗೆ ಅವ್ರನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ತುಂಬ ಒಳ್ಳೇದಾಗಿರೋದು ಅಂತ ನನಗೆ ಅನಿಸ್ತು. ಬಟ್ ಆದರೆ ಅವ್ರು ಅದನ್ನು ಮಾಡಲಿಲ್ಲ. ಜಾಹ್ನವಿ ಅವ್ರು ಇರುವಂಥ ಟೀಮನ್ನೇ ಅವ್ರು ಸೆಲೆಕ್ಟ್ ಮಾಡಿಕೊಂಡು ಅವರೇ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಕೊಟ್ಟರು. ನನಗಂತೂ ಅದು ಇಷ್ಟನೇ ಆಗಲಿಲ್ಲ. ಅಂದ್ರೆ ನೀವ್ ಹೇಳ್ತಿರೋದು, ಈಗ ಗ್ರ್ಯಾಂಡ್ ಫಿನಾಲೆ ಏನಾಯ್ತು, ಮೊದಲನೇ ಗ್ರ್ಯಾಂಡ್ ಫಿನಾಲೆ, ಅದಕ್ಕೂ ಮುಂಚೆ ಇಲ್ಲಿ ಬಿಬಿ ರೋಸ್ಟ್ ಅಂತ ಅಂದ್ಬಿಟ್ಟು ಟಾಸ್ಕ್ ಕೊಟ್ರು. ಆ ಟಾಸ್ಕ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದು ಟೀಮ್ ಅಂದ್ರೆ ಗಿಲ್ಲಿ ಅವ್ರ ಟೀಮ್ ಚೆನ್ನಾಗಿ ಮಾಡ್ತು. ಚಂದ್ರಪ್ರಭು ಅವ್ರ ಟೀಮ್ ಇಂದ ಚೆನ್ನಾಗಿ ಮಾಡಿದ್ದು ಅಂತಂದ್ರೆ ಜಾಹ್ನವಿ ಅವರು ಮತ್ತೆ ಚಂದ್ರಪ್ರಭು ಅವರು ಇಬ್ರೆ. ಆದ್ರೂ ಕೂಡ ಇಲ್ಲಿ ಫೇವರಿಸಂ ಮಾಡಿದ್ರು. ಅಂದ್ರೆ ನನಗೆ ಜಾಹ್ನವಿ ಅವ್ರು ಮಾಡಿದ್ ನಿಜ ಇಷ್ಟ ಆಗಿಲ್ಲ. ಅವರು ಇರುವಂತ ಒಂದು ಏಜಿಗಾಗಿರ್ಬೋದು, ಅವ್ರು ನಡ್ಕೊಳ್ತಾ ಇರೋಂಥ ರೀತಿ ಆಗಿರ್ಬೋದು, ಅದು ಒಂದು ಚೂರು ನನಗೆ ಇಷ್ಟ ಆಗಿಲ್ಲ. ಆಂಕರಿಂಗ್ ಮಾಡಿರ್ಬೋದು, ಬಟ್ ನನಗಂತೂ ಅದು ಇಷ್ಟ ಆಗಿಲ್ಲ. ಅವ್ರು ಮಾತಾಡಿದ ರೀತಿ ಆಗಿರ್ಬೋದು, ಅವ್ರು ನಡ್ಕೊಂಡಂತ ಒಂದು ಕೊಟ್ಟಂತ ಪೋಸ್ಗಳಾಗಿರ್ಬೋದು, ನನಗಂತೂ ನಿಜವಾಗ್ಲೂ ಇಷ್ಟ ಆಗಿರಲಿಲ್ಲ. ಅವ್ರ ಏಜ್ ತಕ್ಕನಂಗೆ ಅವ್ರು ಅದರಲ್ಲಿ ಆ ಮನೆಯಲ್ಲಿ ನಡ್ಕೊಳ್ಳೋದು ತುಂಬಾ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಮತ್ತೆ ಇನ್ನು ನಿನ್ನೆ ಎಪಿಸೋಡ್ ಬಗ್ಗೆ ನೋಡೋದಾದ್ರೆ, ಇಲ್ಲಿ ಕಾಕ್ರೋಚ್ ಸುಧೀರ್ ಅವರು ಕೂಡ ಇಲ್ಲಿ ಅಶ್ವಿನಿ ಗೌಡ ಅವರಿಗೆ ಸಪೋರ್ಟ್ ಮಾಡ್ತಾರೆ. ಇದ್ರ ಬಗ್ಗೆ ಏನಂತೀರಾ? ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಕಾಕ್ರೋಚ್ ಸುಧೀರ್ ಅವರು ಆಡ್ತಾ ಇರೋ ರೀತಿ ಸರಿಯಿಲ್ಲ. ಅವ್ರು ಆಕ್ಚುಲಿ ಅವ್ರ ಇಂಡಿವಿಜುವಲ್ ಗೇಮ್ನೇ ಆಡ್ತಾ ಇಲ್ಲ. ಅವ್ರು ಏನ್ ಮಾಡ್ತಾ ಇದಾರೆ, ಅಶ್ವಿನಿ ಗೌಡ ಬಾಲ ಬಿಡ್ತಾ ಇದಾರೆ. ನನಗನ್ಸಿದಂತೂ ನಿಜ ಅದೇನೆ. ಇವತ್ತು ಕೂಡ ಅವ್ರು ಮಾಡಿದ ಕೆಲಸ ಅದೇನೆ. ಆಕ್ಚುಲಿ ಅಶ್ವಿನಿ ಗೌಡ ಅವರು ಡೈರೆಕ್ಟ್ ಆಗಿ ಅಲ್ಲ, ಇಂಡೈರೆಕ್ಟ್ ಆಗಿ ಮಕ್ಕುಗುದ್ರು. ಬಟ್ ಅದು ಅವ್ರು ಸುಧೀರ್ ಅವ್ರಿಗೆ ಅರ್ಥನೇ ಆಗಲಿಲ್ಲ. ನಮ್ಮನ್ನ ಹೆದರ್ಸಕ್ಕೆ ಒಬ್ಬ ಔಟ್ಸೈಡ್ ಇಂದ ಒಬ್ಬ ಬಾಡಿ ಬಿಲ್ಡರೇ ಬರಬೇಕಾಯ್ತು ಅಂತ ಸುಧೀರ್ ಮುಂದೆನೆ ಹೇಳಿದ್ರು. ಬಟ್ ಅದು ಸುಧೀರ್ ಅವ್ರ ತಲೆಗೆ ಹೋಗ್ಲಿಲ್ಲ. ಅದೇನು ಅವರು ಆಟ ಆಡ್ತಾ ಇದಾರೋ, ಏನ್ ಮಾಡ್ತಾ ಇದಾರೋ ಅದು ಅವ್ರ ತಲೆಗೆ ಅರ್ಥ ಆಗ್ಬೇಕು. ಅಂದ್ರೆ ಇವಾಗ ವೈಲ್ಡ್ ಕಾರ್ಡ್ ಅಲ್ಲಿ ರಘು ಅವ್ರು ಎಂಟ್ರಿ ಕೊಟ್ರು. ರಘು ಅವ್ರು ಎಂಟ್ರಿ ಕೊಟ್ಟಿದ ತಕ್ಷಣನೇ ಈ ರೀತಿಯಾಗಿ ಆಯ್ತು ಅಂತ ನಿಮಗ ಅನಿಸ್ತಾ? ಇಲ್ಲ ಅಂತಂದ್ರೆ ಬೇರೆ ಯಾರಾದ್ರೂ ಇಲ್ಲಿ ಟಾರ್ಗೆಟ್ ಮಾಡ್ತಾ ಇದ್ರು ಅಶ್ವಿನಿ ಗೌಡ ಅವರು, ಯಾರು ಸಿಕ್ಲಿಲ್ಲ, ಇಲ್ಲಿ ಕೊನೆಗೆ ಸಿಕ್ಕಿದ್ದು ರಘು ಅವರು ಅಂತ ಅಂದ್ಬಿಟ್ಟು ಏನಾದ್ರು ಅನಿಸ್ತಾ? ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಇವತ್ತು ರಘು ಅವ್ರು ಎಂಟ್ರಿ ಕೊಟ್ಟಿದ ತಕ್ಷಣ ಅವ್ರು ಎಲ್ಲೂ ಕೂಡ ಏನು ಇಂಗ್ಲಿಷ್ ಲ್ಯಾಂಗ್ವೇಜ್ ಮಾಮೂಲಿಯಾಗಿ ಇವಾಗ ನಾವೇನ್ ಮಾತಾಡ್ತಾ ಇದೀವಿ ಅದರಲ್ಲಿ ಎಲ್ಲಿ ಒಂದೊಂದು ಇಂಗ್ಲಿಷ್ ಪದಗಳು ಬಳಕೆ ಆಗುತ್ತೆ, ಅದೇ ರೀತಿನೇ ಅವರು ಮಾತಾಡಿದ್ದು. ಬಟ್ ಆದ್ರೆ ಅದನ್ನೇ ಒಂದು ಪಾಯಿಂಟ್ ಆಫ್ ವ್ಯೂ ಇಟ್ಕೊಂಡು ಅಶ್ವಿನಿ ಗೌಡ ಅವರು ಜಗಳ ತೆಗೆದ್ರು. ಇಲ್ಲಿ ಜಗಳ ತೆಗೆಯುವಂತ ಅವಶ್ಯಕತೆನೇ ಇರಲಿಲ್ಲ. ಆಕ್ಚುಲಿ ಅಲ್ಲಿ ಮಾತಾಡ್ಬೇಕಾಗಿ ಚಂದ್ರಪ್ರಭು ಅವ್ರಿಗೆ ಅರ್ಥ ಆಗಲಿಲ್ಲ ಅಂದ್ರೆ ಅವ್ರು ಹೇಳ್ಬೇಕಾಗಿತ್ತು, ನೀವು ಇಂಗ್ಲೀಷಲ್ಲಿ ಮಾತಾಡಬೇಡಿ, ನನಗೆ ಅರ್ಥ ಆಗಲ್ಲ, ಕನ್ನಡದಲ್ಲಿ ಮಾತಾಡಿ ಅಂತ. ಇವ್ರು ಏನಕ್ಕೆ ಮಾತಾಡ್ಬೇಕಾಗಿತ್ತು? ಅದಕ್ಕೆ ಹಿಂದೆ ಬಾಲ ಪಡ್ಕೊಂಡು ಹೋಗಿ ಜಾಹ್ನವಿ ಅವರು ಯಾಕೆ ಬೇಕಿತ್ತು ಅವ್ರಿಗೆ? ಆಕ್ಚುಲಿ ಎಲ್ಲರೂ ಹೇಳೋದೇನಪ್ಪಾ ಅಂತಂದ್ರೆ, ಈಗ ಅಶ್ವಿನಿ ಗೌಡ ಅವ್ರನ್ನ ಹೇಳೋದು ಅವರು ಕನ್ನಡ ಪರ ಹೋರಾಟಗಾರ್ತಿ, ಎಲ್ರಿಗೂ ಕೂಡ ಸ್ಟ್ಯಾಂಡ್ ತಗೊಂತಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದರಲ್ಲೂ ಕೂಡ ನೀವು ಜಾಹ್ನವಿ ಅವ್ರನ್ನ ಅಬ್ಸರ್ವ್ ಮಾಡಬಹುದು. ಅವರು ಎಲ್ಲದಕ್ಕೂ ಕೂಡ ಅಂದ್ರೆ ಅಶ್ವಿನಿ ಗೌಡರು ತುಂಬಾ ಚೆನ್ನಾಗಿ ಎಲ್ರ ಪರ ಸ್ಟ್ಯಾಂಡ್ ತಗೊಂತಾರೆ, ಮಾತಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ನನಗಂತೂ ಅದು ಅನಿಸ್ತಾನೆ ಇಲ್ಲ. ಅವ್ರು ಎಲ್ಲೂ ಕೂಡ ಯಾರ ಪರವಾಗೂ ಸ್ಟ್ಯಾಂಡ್ ತಗೊಳ್ತಿಲ್ಲ. ಜಾಹ್ನವಿ ಅವ್ರು ಹೇಳಬೇಕು ಅಂತಂದ್ರೆ ಅಶ್ವಿನಿ ಗೌಡರ ಮ್ಯಾಟ್ರ್ ಎಲ್ಲಿ ಓಪನ್ ಆಗುತ್ತೆ ಅಲ್ಲಿ ಮಾತ್ರ ಸ್ಟ್ಯಾಂಡ್ ತಗೊಳ್ತಾರೆ. ಅದು ಇನ್ನೊಂದೇನು ಅಂದ್ರೆ ಅಶ್ವಿನಿ ಗೌಡ ಅವರು ತುಂಬಾ ಚೆನ್ನಾಗಿ ಪ್ಲೇ ಮಾಡ್ತಾ ಇದ್ದಾರೆ ಜಾಹ್ನವಿ ಅವರ ಮೇಲೆ. ಜಾಹ್ನವಿ ಅವರು ಎಲ್ಲಿವರೆಗೂ ಮನೇಲಿ ಇರ್ತಾರೋ ಅಲ್ಲಿವರೆಗೂ ಅಶ್ವಿನಿ ಗೌಡ ಅವ್ರಿಗೆ ಒಂದು ಬೆಲೆ ಇರುತ್ತೆ.
ಅವ್ರು ಯಾವಾಗ ಆಚೆ ಹೋಗ್ತಾರೆ ಅವಾಗ ಇಬ್ರಿಗೂ ಬೆಲೆ ಇರಲ್ಲ. ಒಂದು ಅಶ್ವಿನಿ ಗೌಡ ಮನೆಯಿಂದ ಆಚೆ ಹೋದ್ರೆ ಜಾನ್ವಿಗೆ ಬೆಲೆ ಇರಲ್ಲ, ಜಾನ್ವಿ ಅವರು ಆಚೆ ಹೋದ್ರೆ ಅಶ್ವಿನಿ ಗೌಡ ಅವ್ರಿಗೆ ಬೆಲೆ ಇರಲ್ಲ. ಇದು ಆಕ್ಚುಲಿ ಇರುವಂತ ಫ್ಯಾಕ್ಟ್. ಆಕ್ಚುಲಿ ನಿನ್ನೆ ಎಪಿಸೋಡ್ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ಅಂತ ನಾನು ಅನ್ಕೊಂತೀನಿ. ಇಲ್ಲಿ ಗಿಲ್ಲಿ ಅವ್ರನ್ನ ಈಚೆ ಹಾಕ್ಬಿಟ್ಟೆ ನಾನು ಮನೆಯಿಂದ ಹೊರಗಡೆ ಹೋಗೋದು ಅಂತಂದ್ಬಿಟ್ಟು ಇಲ್ಲಿ ಶಪಥ ಮಾಡಿದ್ರು ಅಶ್ವಿನಿ ಗೌಡ ಅವರು. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಹೇಳಬೇಕು ಅಂತಂದ್ರೆ ಗಿಲ್ಲಿಯವ್ರು ಫಸ್ಟ್ ಹೋಗಲ್ಲ, ಹೇಳ್ಬೇಕು ಅಂದ್ರೆ ಅಶ್ವಿನಿ ಗೌಡ ಅವರೇ ಫಸ್ಟ್ ಹೋಗೋದು. ಯಾಕೆ ಅಂದ್ರೆ ಗಿಲ್ಲಿಯವರು ಅವ್ರ ಆಟನೂ ಅವ್ರು ಆಡ್ತಾ ಇದಾರೆ, ನೋಡುವಂತ ಜನಗಳು ಅದನ್ನ ಡಿಸೈಡ್ ಮಾಡ್ತಾರೆ ಯಾರು ಪರವಾಗಿ ಆಡ್ತಾ ಇದಾರೆ, ಯಾರು ಇಂಡಿಪೆಂಡೆಂಟ್ ಆಗಿ ಆಡ್ತಾ ಇದಾರೆ ಅಂತ. ಮೊನ್ನೆ ಕೂಡ ಕಿಚ್ಚ ಸುದೀಪ್ ಅವರು ಗಿಲ್ಲಿ ನಟ ಅವರು ರಕ್ಷಿತಾ ಅವ್ರ ಬಗ್ಗೆ ಸಪೋರ್ಟ್ ಆಗಿ ಮಾತಾಡಿದ್ದಕ್ಕೆ, ಅವ್ರ ಬಗ್ಗೆ ಸ್ಟ್ಯಾಂಡ್ ತಗೊಂಡಿದ್ದಕ್ಕೆ ಅಶ್ವಿನಿ ಗೌಡ ಅವ್ರಿಗೆ ಮತ್ತೆ ಜಾನ್ವಿ ಅವ್ರಿಗೆ ಫುಲ್ ಉರ್ದೋಗಿದೆ. ಅವ್ರು ಇವಾಗ ಮಾತಾಡ್ತಾ ಇರೋದು ಏನು ಅಂದ್ರೆ, ನಾವಿಬ್ರು ಮಾತಾಡಿದ್ದಕ್ಕೆ, ನಾವಿಬ್ರು ಜಗಳ ಆಡಿದ್ದಕ್ಕೆ ಸೆಂಟ್ರಲ್ ಬಂದು ನಿನ್ ಬೇಳೆಕಾಳು ಬೇಯಿಸ್ಕೊಂಡ್ಬಿಟ್ಟೆ ಅಲ್ಲ. ಆಕ್ಚುಲಿ ಬೇಳೆ ಇವಾಗ ಇವರು ಸೆಂಟ್ರಲ್ ಹೋಗಿ ಮಾತಾಡ್ತಾರಲ್ಲ, ಅವಾಗ ಅದು ಬೇಳೆ ಬೇಯಿಸ್ಕೊಂಡಲ್ವಾ? ಅಂದ್ರೆ ನೀವ್ ಹೇಳ್ತಾ ಇರೋದು ಇಬ್ಬರ ಜಗಳ ಮೂರನೇವನಿಗೆ ಲಾಭ ಅಂತ ಅಂದ್ಬಿಟ್ಟು ಅಲ್ಲಿ ಯಾರು ಲಾಭ ಮಾಡ್ಕೊಂಡಿಲ್ಲ, ಬಟ್ ಜಾಹ್ನವಿಯವರು ಮತ್ತೆ ಅಶ್ವಿನಿ ಗೌಡ ಅವರು ಅದನ್ನ ಮಾತಾಡ್ತಾ ಇರೋದು. ಯಾಕೆ ಇವತ್ತು ಇವ್ರದ್ದು ಮಲ್ಲಮ್ಮ ಅವರು ಮತ್ತೆ ಇವರು ಜಗಳ ಆಡ್ತಿದ್ರು, ಧ್ರುವಂತ್ ಅವರು ಮಲ್ಲಮ್ಮ ಅವರು ಜಗಳ ಆಡ್ಲಿಲ್ಲ. ಧ್ರುವಂತ್ ಅವರು ಮಲ್ಲಮ್ಮ ಅವರು ಗಿಲ್ಲಿ ನಟದ ಹತ್ರ ಜಗಳ ಆಡ್ತಿದ್ರು. ಹೌದು, ಧ್ರುವಂತ್ ಅವ್ರದ್ದು ಮ್ಯಾಟ್ರ್ ಇದ್ದಿದ್ದು. ಬಟ್ ಆದ್ರೆ ಇಲ್ಲಿ ಅಶ್ವಿನಿ ಗೌಡರ್ ಯಾಕೆ ಮೂಗ್ ತುರ್ಸ್ಕೊಂಡ್ ಬರ್ಬೇಕಿತ್ತು? ಇವಾಗ ಅವ್ರು ಲಾಭ ಮಾಡಕ್ಕೆ ತಾನೇ ಬಂದಿದ್ದು. ಅಂದ್ರೆ ಪರವಿರೋಧ ಹೇಳ್ತಲ್ಲ, ಇಲ್ಲಿ ಜಾನ್ವಿ ವ್ಯೂ ಆಫ್ ನಾನು ಹೇಳ್ತಿರೋದು. ಜಾನ್ವಿ ಅವ್ರು ಥಿಂಕ್ ಮಾಡೋದೇನು ಅಂತಂದ್ರೆ ಇದರ ಕೇಳಿದಾಗ ಅಶ್ವಿನಿ ಗೌಡ ಅವರು ಎಲ್ಲದಕ್ಕೂ ಸ್ಟ್ಯಾಂಡ್ ತಗೊಂತಾರೆ. ಯಾಕಂತಂದ್ರೆ ಅವರು ಹೋರಾಟಗಾರ್ತಿ, ಆ ಒಂದು ಮನೋಭಾವದಿಂದ ಹೋರಾಟಗಾರ್ತಿನ ಆಚೆ ಇಟ್ಕೋಬೇಕು ಹೊರತು ಬಿಗ್ ಬಾಸ್ ಮನೇಲಲ್ಲ. ಇಲ್ಲಿ ಬಿಗ್ ಬಾಸ್ ಮನೇಲಿ ಬಂದ್ಬಿಟ್ಟು ನೀವು ಹೋರಾಟ ಮಾಡಿ ಅಂತ ಯಾರು ಅವ್ರನ್ನ ಕರೆದಿಲ್ಲ. ಇಲ್ಲಿ ಕರೆದಿರೋದು ಬಿಗ್ ಬಾಸ್ ಮನೆ ಇರೋದೇನಕ್ಕೆ, ಅವರ ಇಂಡಿವಿಜುವಲ್ ಆಟನ ಆಡೋದಕ್ಕೆ, ಮತ್ತೆ ಅವ್ರ ವ್ಯಕ್ತಿತ್ವಗಳನ್ನ ಅವ್ರು ತೋರಿಸ್ಕೊಳ್ಳೋದಕ್ಕೆ. ವ್ಯಕ್ತಿತ್ವ ಅಂದ್ಬಿಟ್ಟು ದಿನ ಬೆಳಗ್ಗೆ ನಾನು ಎದ್ದಿದ ತಕ್ಷಣ ಹೋರಾಟ ಮಾಡ್ತೀನಿ ಅಂದ್ಬಿಟ್ಟು ಯಾರು ಬಾವುಟ ಇಟ್ಕೊಂಡು ಕೂತ್ಕೊಳ್ಳಲ್ಲ ಮನೇಲಿ. ಇವಾಗ ಅವ್ರು ಮಾಡ್ತಾರೆ ಅದೇ ಕೆಲಸ. ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಬಾವುಟ ಇಟ್ಕೊಂಡು ಕೂತ್ಕೋತೀನಿ, ನಾನು ಹೋರಾಟ ಮಾಡ್ತೀನಿ, ನಾನು ಹೋರಾಟಗಾರ್ತಿ ಅಂದ್ಬಿಟ್ಟು ಎಲ್ಲದಕ್ಕೂ ಬಾವುಟ ಇಟ್ಕೊಂಡು ನಿಂತ್ಕೊಂಡ್ರೆ ಇಲ್ಲಿ ಯಾರು ಸಪೋರ್ಟ್ ಮಾಡಲ್ಲ. ಆದ್ರೆ ಇವಾಗ ಹೊರಗಡೆ ಹೇಗಾಗುತ್ತೆ ಅಂತಂದ್ರೆ ಅಶ್ವಿನಿ ಅವ್ರನ್ನ, ಅಂದ್ರೆ ಅಶ್ವಿನಿ ಗೌಡವ್ರನ್ನ ಇಷ್ಟ ಪಡೋರು ಕೂಡ ಇಲ್ಲಿ ಇದಾರೆ, ಮತ್ತೆ ಹೇಟ್ ಮಾಡೋರು ಕೂಡ ಇಲ್ಲಿ. ನಾವು ಅಶ್ವಿನಿ ಗೌಡರು ತಪ್ಪು ಅಂತ ಹೇಳ್ತಿಲ್ಲ, ನಾನ್ ಹೇಳ್ತಾ ಇರೋದೇನು ಅಂದ್ರೆ ಅವ್ರು ನಡ್ಕೊಳ್ತಾ ಇರೋ ರೀತಿ ಸರಿ ಇಲ್ಲ. ಎಲ್ಲಾ ವಿಷಯದಲ್ಲೂ ಮೂಗ್ ತೋರಿಸುವಂತ ಅವಶ್ಯಕತೆ ಇಲ್ಲ. ಗಿಲ್ಲಿ ನಟ ಅವ್ರು ಮಾತಾಡಿದ್ರೆ ಮಾತ್ರ ಅಲ್ಲಿ ಅವರು ಮೂಗ್ ತೋರಿಸಿ ಏನೋ ಬೇರೆ ಏನೋ ಒಂದು ಕ್ರಿಯೇಟಿವಿಟಿ ಮಾಡೋರ ತರ ಮಾತಾಡಿದ್ರು. ಬಟ್ ಅದೇ ವಿಷಯ ಅವ್ರು ಮಾಡಿದಾಗ ಅದು ಅದೇ ತರ ಆಗ್ಲಿಲ್ವಾ? ಮೂಗ್ ತೋರಿಸೋ ತಿರ್ತಿ ಆಗ್ಲಿಲ್ವಾ? ಇಬ್ಬರು ಜಗಳ ಮೂರನೇ ಲಾಭ ತಗೊಂಡ್ರು ಅಂತ ಅವ್ರು ಹೆಂಗ್ ಹೇಳಿದ್ರು ಗಿಲ್ಲಿ ನಟನಿಗೆ, ಇವಾಗ ಅವರು ಅದೇ ಕೆಲಸನೇ ತಾನೇ ಮಾಡ್ತಾ ಇರೋದು. ಅಂದ್ರೆ ಅಶ್ವಿನಿ ಗೌಡ ಅವ್ರು ಏನ್ ಹೇಳ್ತಿದಾರೆ ಅಂತಂದ್ರೆ, ಇವಾಗ ಗಿಲ್ಲಿ ನಟ ಅವ್ರಿಗೆ ಕಿಚ್ಚನ ಮೆಚ್ಚುಗೆಯ ಚಪ್ಪಾಳೆ ಸಿಕ್ಕಿದ್ದು ಇಲ್ಲಿ ಇವರು ಬೇಕಂತಂದ್ಬಿಟ್ಟು ಮಾಡ್ಕೊಂಡಿದ್ದು. ಅಂದ್ರೆ ರಕ್ಷಿತಾ ಅವ್ರ ಹತ್ರ ಸಪೋರ್ಟಿಂಗ್ ನಿಂತ್ಕೊಳ್ಳೋದು ನೆಸೆಸಿಟಿನೇ ಇರಲಿಲ್ಲ. ಅವ್ರು ಯಾರ ಹತ್ರನೂ ಕೂಡ ಸಪೋರ್ಟಿಂಗ್ ನಿಂತ್ಕೊಳ್ಳೋದೇ ಇಲ್ಲ. ಏನೋ ಜಗಳ ನಡೀತೀರ ನನಗೆ ಯಾಕೆ ಅಂತಂದ್ಬಿಟ್ಟು ಈಗ ಅವ್ರು ಹೋಗ್ತಿದ್ರು. ಯಾಕೆ ತಗೋಬೇಕಿತ್ತು ಅವ್ರ ಪರ ಸ್ಟ್ಯಾಂಡು ಅಂತಂದ್ಬಿಟ್ಟು ಕೇಳ್ತಾ ಇದಾರೆ ಅವರು. ಆಕ್ಚುಲ್ ಆಗಿ ಹೇಳ್ಬೇಕು ಅಂತಂದ್ರೆ ಇವ್ರು ಏನಂತ ಪ್ಲಾನ್ ಮಾಡ್ಕೊಂಡಿದ್ರು ಅದು ನೀವು ಕೂಡ ನೋಡಿದ್ರೆ. ವೀಕೆಂಡ್ ಅಲ್ಲಿ ಸುದೀಪ್ ಅವರು ಅದನ್ನ ವಿಡಿಯೋ ಕೂಡ ಪ್ಲೇ ಮಾಡಿ ತೋರಿಸಿದ್ರು. ಅಕಸ್ಮಾತ್ ಈ ಟಾಪಿಕ್ ಏನಾದ್ರು ಬರ್ಲಿಲ್ಲ ಅಂದ್ರೆ ನಾವು ಅದನ್ನ ಅಲ್ಲೇ ಬಿಟ್ಬಿಡೋಣ, ಅಕಸ್ಮಾತ್ ಟಾಪಿಕ್ ಬಂತು ಅಂದ್ರೆ ನಾವು ಇದನ್ನ ಕಾಮಿಡಿಯಾಗಿ ಮಾಡಿದ್ವಿ ಅಂತ ಹೇಳೋಣ. ಇಲ್ಲಿ ಹಂಗಿದ್ರೆ ಯಾರು ತಪ್ಪು? ಗಿಲ್ಲಿ ನಟ ಅವ್ರು ಏನಾದ್ರು ಈ ತರ ಪ್ಲಾನ್ ಹಾಕೊಂಡಿದ್ರ? ಇಲ್ವಲ್ಲ. ಗಿಲ್ಲಿ ನಟ ಅವರು ಅವ್ರ ಪಾಡಿ ಅವ್ರು ಆಟ ಆಡ್ತಾ ಇದಾರೆ. ಬಟ್ ಅವರಲ್ಲಿ ಜಾಹ್ನವಿ ಅವರು ಅಶ್ವಿನಿ ಗೌಡ ಅವರು ತಪ್ಪು ಮಾಡಿದ್ರು, ಮತ್ತೆ ರಕ್ಷಿತಾ ಅವ್ರಿಗೆ ಟಾರ್ಚರ್ ಮಾಡಿದ್ರು. ಆ ವಿಷಯಕ್ಕೋಸ್ಕರ ಅವರು ಸ್ಟ್ಯಾಂಡ್ ತಗೊಂಡಿದ್ದು. ಆಕ್ಚುಲ್ ಆಗಿ ಗಿಲ್ಲಿ ನಟ ಅವರು ಗೊತ್ತೇ ಇರ್ಲಿಲ್ಲ ಇದು. ಅವರು ಫಸ್ಟ್ ಏನ್ ಅನ್ಕೊಂಡಿದ್ರು ಅಂದ್ರೆ ರಕ್ಷಿತಾ ಅವರೇ ಈ ತರ ಮಾಡ್ತಾ ಇದ್ರು ಅಂತ ಅವ್ರು ಅನ್ಕೊಂಡಿದ್ರು. ಬಟ್ ಯಾವಾಗ ರಾತ್ರಿ ಅವ್ರು ತಗೊಂಬಂದು ಈ ತರ ಜಾಹ್ನವಿ ಅವರು ಗೆಜ್ಜೆ ಈ ತರ ದಿನ ಕೆಳಗೆ ಇಟ್ಕೊಂಡು ಅವರೇ ಮಾಡಿದಂತ ಯಾವಾಗ ತಗೊಂಬಂದು ತೋರಿಸಿದ್ರು ಅವಾಗ ಗಿಲ್ಲಿ ನಟ ಅವರು ನಂಬಿದ್ದು. ಅಲ್ಲಿವರೆಗೂ ಅವರು ಕೂಡ ನಂಬಿರ್ಲಿಲ್ಲ. ಸೊ ಇಲ್ಲಿ ಪ್ರಾಬ್ಲಮ್ ಯಾರ್ದು ಹೇಳ್ಬೇಕು ಅಂದ್ರೆ ಅಶ್ವಿನಿ ಗೌಡ ಅವ್ರದ್ದು ಮತ್ತೆ ಜಾಹ್ನವಿ ಅವ್ರದ್ದು. ಅವರು ಮಾಡಿರೋ ತಪ್ಪನ್ನ ಮುಚ್ಚಾಕೊಡೋದಕ್ಕೆ ಗಿಲ್ಲಿ ನಟ ಅವ್ರ ಮೇಲೆ ತಗ್ತಾ ಇದಾರೆ. ಮತ್ತೆ ಇನ್ನೊಂದು ವಿಚಾರ, ನಿನ್ನೆ ಎಪಿಸೋಡ್ ಅಲ್ಲಿ ಇಲ್ಲಿ ರಘು ಎಂಟ್ರಿ ಕೊಟ್ಟಿದ ತಕ್ಷಣ ಮೊದಲನೇ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಡ್ತಾರೆ. ಬಕೀಟ್ ಅಲ್ಲಿ ನೀರ್ ಹಾಕ್ಬೇಕು ಅಂತಾರೆ, 4 ಜನ ಚೂಸ್ ಕೂಡ ಮಾಡ್ಕೊಂತಾರೆ. ಆದ್ರೆ ಏಕವಚನನ ಇಲ್ಲಿ ಯೂಸ್ ಮಾಡ್ತಾರೆ. ಮೊದಲನೇದಾಗಿ ಇಲ್ಲಿ ಯೂಸ್ ಮಾಡೋದೇ ಇಲ್ಲಿ ಅಶ್ವಿನಿ ಗೌಡ ಅವರು. ಬಟ್ ಈ ಒಂದು ಮ್ಯಾಟ್ ನ ತುಂಬಾ ಅಷ್ಟು ಉದ್ದ ಹೇಳ್ಕೊಂಡು ಹೋಗೋ ನೆಸೆಸಿಟಿ ಇರ್ಲಿಲ್ಲ ಅಂತ ಅನ್ಸುತ್ತೆ. ಹೌದು, ಇಲ್ಲಿ ಆಕ್ಚುಲಿ ಅವ್ರು ಹೇಳ್ಕೊಂಡೋ ಅವಶ್ಯಕತೆನೇ ಇರ್ಲಿಲ್ಲ. ನಾನು ಹೇಳೋ ಪ್ರಕಾರ ಏನು ಅಂತಂದ್ರೆ, ನನ್ನ ಥಿಂಕಿಂಗ್ ಏನು ಅಂತಂದ್ರೆ, ಆಕ್ಚುಲ್ ಆಗಿ ಹೇಳಬೇಕು ಅಂದ್ರೆ ರಘು ಅವರು ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಯಾರ್ಯಾರು ಏನ್ ಮಾಡ್ತಾ ಇದ್ದೀರಾ, ನೀವು ಎಲ್ಲಿದ್ದೀರಾ, ನಿಮ್ ಪೊಸಿಷನ್ ಏನಿದೆ, ಹೊರಗಡೆ ನೀವು ಹೇಗೆ ಪೋರ್ಟ್ರೇಟ್ ಆಗ್ತಾ ಇದ್ದೀರಾ ಅನ್ನೋದನ್ನ ಅವರು ಇಂಡೈರೆಕ್ಟ್ ಆಗಿ ನೀವು ಎಚ್ಚರಗೊಳ್ಳಿ ಅಂತ ಹೇಳ್ತಾ ಇದ್ರು. ಬಟ್ ಇಲ್ಲಿ ಸಡನ್ ಆಗಿ ಬಂದ್ಬಿಟ್ಟು ಅಶ್ವಿನಿ ಗೌಡ ಯಾಕೆ ಮಾತಾಡ್ಬೇಕಾಗಿತ್ತು ಸೆಂಟ್ರಲ್ಲಿ? ಅದೇ ರೀತಿ ಅವ್ರು ಮಾತಾಡ್ಬೇಕಾದ್ರೆ ಸೆಂಟ್ರಲ್ ಯಾರು ಮಾತಾಡಿದ್ರೆ ಅವ್ರು ಸುಮ್ಮನೆ ಇರ್ತಾರ? ಇಲ್ಲಿ ರಘು ಅವ್ರು ಕೂಡ ಅದನ್ನೇ ಕೇಳಿದ್ರು.
ಲಾಸ್ಟ್ ವೀಕಲ್ಲಿ ಏನಾಯ್ತು, ಅವರಿಬ್ರು ಜಾನ್ವಿಯವರು ಮತ್ತೆ ಅಶ್ವಿನಿ ಗೌಡ ಅವರು ಕುತ್ಕೊಂಡು ರೂಮಲ್ಲಿ ಮಾತಾಡ್ತಿದ್ರು. ಗಿಲ್ಲಿಯವರು ಸೆಂಟರ್ ಹೋಗಿದ್ದಕ್ಕೆ ನಮಗ್ ಸ್ಪೇಸ್ ಬೇಕು, ಬಿಟ್ಬಿಡಿ ನಮ್ಮನ್ನ ಅಂತಂದ್ರು. ಅವರು ಮಾತಾಡ್ಬೇಕಾದ್ರು, ರಘುವರು ಮಾತಾಡ್ಬೇಕಾದ್ರು ಅವ್ರಿಗೆ ಸ್ಪೇಸ್ ಕೊಡ್ಬೇಕು ತಾನೆ. ಇವಾಗ ಎಲ್ಲಿಂದ ಹೋಯ್ತು ಸ್ಪೇಸ್? ಇವಾಗ ಲೆಕ್ಕ ಬರ್ಲಿಲ್ವ ಅವ್ರಿಗೆ? ಮತ್ತೆ ಇನ್ನೊಂದು ಪಾಯಿಂಟ್ ಅಬ್ಸರ್ವ್ ಮಾಡಿದಿರೋ ಗೊತ್ತಿಲ್ಲ, ಅವ್ರು ಹೇಳ್ತಾರೆ ರೂಲ್ ಬುಕ್ ಅಲ್ಲಿ ಏಕವಚನ ಪದಗಳನ್ನ ಯೂಸ್ ಮಾಡಬಾರ್ದು ಕಂಟೆಸ್ಟೆಂಟ್ಗಳು ಅಂತ ಹೇಳಿದ್ರು. ಅವ್ರು ಮಾತಾಡಿರೋದು ಪಾಪ ಯಾರು ಕಣ್ಗೂ ಕಂಡಿಲ್ಲ. ಅವರು ಮಾತಾಡ್ಬೇಕಾದ್ರೆ ಮಾತ್ರ ಎಲ್ಲರ ಕಣ್ಗೂ ಕಂಡ್ಬಿಡುತ್ತೆ. ಮತ್ತೆ ಇನ್ನೊಂದು ಜಾನ್ವಿ ಅವ್ರು ಹೇಳಿದ್ರು ಕೂಡ ಅಬ್ಸರ್ವ್ ಮಾಡಿದ್ರೆ, ಇದೆಲ್ಲ ಮುಗ್ದಿ ಆಗಿದ ತಕ್ಷಣನೇ ಬಾಡಿ ಬಿಲ್ಡ್ ಮಾಡ್ಕೊಂಡು ಬಂದ ತಕ್ಷಣ ಇಲ್ಲಿ ಎದುರ್ಕೊಳ್ಳಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ರು. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಜಾನ್ವಿ ಅವ್ರಿಗಂತ ತಲೆ ಬುದ್ಧಿ ಇದೆಯೋ ಬೇರೆ ಏನಾದ್ರು ಇದೆಯೋ ನನಗಂತೂ ಗೊತ್ತಿಲ್ಲ. ಬಾಡಿ ಬಿಲ್ಡ್ ಮಾಡ್ಕೊಂಡು ಬಂದಿದ ತಕ್ಷಣ ಇಲ್ಲಿ ಯಾರು ಹೆದ್ರು ಬಿಡಲ್ಲ. ಹಂಗೆ ಬ್ಯೂಟಿ ಮಾಡ್ಕೊಂಡ್ಬಿಟ್ಟು ಮಕ್ಕ ತೊಳ್ಕೊಂಡ್ಬಿಟ್ಟು ಚೆನ್ನಾಗಿ ಡ್ರೆಸ್ ಹಾಕೊಂಡು ನಿಂತ್ಕೊಂಡ್ಬಿಟ್ರು ಇಲ್ಲಿ ಯಾರು ಅವ್ರನ್ನ ನೋಡಿ ಖುಷಿ ಪಡಲ್ಲ. ಆಕ್ಚುಲಿ ಬಿಗ್ ಬಾಸ್ ಮನೆಯಲ್ಲಿ ಆಡ್ಬೇಕಾಗಿರುವಂತ ಆಟನೇ ಬೇರೆ, ಅವ್ರು ಆಡ್ತಿರುವಂತ ಆಟನೇ ಬೇರೆ. ಅವ್ರ ವ್ಯಕ್ತಿತ್ವ ಏನಿದೆ ಅದನ್ನ ತೋರಿಸ್ಕೊಳ್ಳೋದು ಬಿಟ್ಟು ಅವ್ರದ್ದು ಅಲ್ಲದೇ ಇರೋ ವ್ಯಕ್ತಿತ್ವಗಳು ಅವ್ರನ್ನ ತೋರಿಸ್ಕೊಳ್ತಾ ಇದ್ದಾರೆ. ಮೇ ಬಿ ನನಗನ್ನಿಸ್ತಾ ಇರೋ ಪ್ರಕಾರ ಇವಾಗ ಅವ್ರು ಏನ್ ನಡ್ಕೊಳ್ತಾ ಇದಾರೆ ಅದೇ ಇರ್ಬೇಕೇನೋ ಅವ್ರ ವ್ಯಕ್ತಿತ್ವ ಅನ್ನೋದು ನನಗೊಂದು ಡೌಟ್. ಅಂದ್ರೆ ಈಚ ಕಡೆ ಅವ್ರು ಏನಿದ್ರು ಅದು ಸುಳ್ಳು ಅಂತ ನನಗನ್ನಿಸ್ತಾ ಇದೆ. ಮುಖವಾಡ ಹಾಕೊಂಡು ಜೀವನ ಮಾಡ್ತಿದ್ರೇನೋ. ಬಟ್ ಇವಾಗ ಬಿಗ್ ಬಾಸ್ ಮನೇಲಿ ಅವ್ರು ಇವಾಗ ಇರೋದೇ ಅವ್ರ ವ್ಯಕ್ತಿತ್ವ ಏನು ಅಂತ ನನಗೆ ಅನಿಸ್ತದೆ. ಹೌದು, ನಿಜವಾಗ್ಲೂ ಇದು ಕೆಲವೊಬ್ರು ಕೂಡ ಇಲ್ಲಿ ಅನ್ಸಿದೆ. ಇವನ್ ನನ್ನ ಒಂದು ರಿವ್ಯೂ ಕೊಡ್ಬೇಕಾದ್ರೂ ಕೂಡ ನಾನು ಇದನ್ನ ಇಲ್ಲಿ ಹೇಳಿದ್ದೀನಿ. ಆಲ್ಮೋಸ್ಟ್ ರಕ್ಷಿತ್ ಅವ್ರು ಕೂಡ ಇದ್ರ ಬಗ್ಗೆ ಹೇಳಿದ್ರು. ಹೌದು, ಯಾಕೆ ಅಂದ್ರೆ ಮೇಕಪ್ ಮಾಡ್ಕೊಂಡು ಚೆನ್ನಾಗಿ ಕಾಣ್ಬಿಟ್ರೆ ಇಲ್ಲಿ ಯಾರು ಇಷ್ಟಪಡೋದಿಲ್ಲ. ವ್ಯಕ್ತಿಗಳ ವ್ಯಕ್ತಿತ್ವನೇ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಆಕ್ಚುಲಿ ಹೇಳಬೇಕು ಅಂದ್ರೆ ಲಾಸ್ಟ್ ಸೀಸನ್ ನಂಬರ್ 11 ಅಲ್ಲಿ ನಮ್ಮ ಇವರು ಯಾರು ಹನುಮಂತಪ್ಪ ಅವರು ಏನ್ ಮೇಕಪ್ ಮಾಡ್ಕೊಳ್ತಿದ್ರು, ಏನ್ ಡ್ರೆಸ್ಸಿಂಗ್ ಸೆನ್ಸ್ ಮಾಡ್ಕೊಳ್ತಿದ್ರು, ಅವರಿದ್ದಿದ್ದು ಅವರ ನಿಜ ಜೀವನದ ಶೈಲಿ ಹೇಗಿತ್ತು ಹಾಗೆ ಕೂಡ ಬಿಗ್ ಬಾಸ್ ಮನೇಲಿ ಇದ್ದಿದ್ದು. ಹಾಗಾಗಿ ಅವ್ರು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದ್ರು ಕೂಡ ಗೆದ್ಕೊಂಡು ಹೋದ್ರು. ಅದು ಆಕ್ಚುಲಿ ವ್ಯಕ್ತಿತ್ವ ಅನ್ನೋದು. ಸೊ ಆ ರೀತಿ ಇದ್ರೆ ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಇವಾಗ ಇವರು ಯಾರು ಗಿಲ್ಲಿ ನಟ ಅವರು ಬನೀನ್ ಹಾಕೊಂಡೆ ಓಡಾಡ್ತಾರೆ. ಅದರಲ್ಲಿ ಏನು ಪ್ರಾಬ್ಲಮ್? ಅವ್ರಿಗೆ ಏನು ಫೆಸಿಲಿಟೀಸ್ ಇದೆಯೋ, ಅವ್ರಿಗೆ ಏನು ಅನುಕೂಲತೆ ಇದೆಯೋ ಅದನ್ನ ಅವ್ರು ಬದುಕ್ತಾ ಇದ್ದಾರೆ. ಅದನ್ನ ಬಿಟ್ಬಿಟ್ಟು ನಾನು ಹಂಗೆ ಹಾಕೊಂಡ್ರೆ ಡ್ರೆಸ್ ಚೆನ್ನಾಗಿರ್ತೀನಿ, ಹಿಂಗೆ ಹಾಕೊಂಡ್ರೆ ಚೆನ್ನಾಗಿರ್ತೀನಿ, ಇದೆಲ್ಲ ಅಲ್ವೇ ಅಲ್ಲ. ಅವ್ರು ಕರೆಕ್ಟಾಗಿ ಆನ್ಸರ್ ಕೊಟ್ಟರು ಅಶ್ವಿನಿ ಗೌಡ ಅವ್ರಿಗೆ. ನೀವೇನಾದ್ರು ಬನೀನ್ದು ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದ್ದೀರಾ, ಕೊಲಾಬ್ ಏನಾರು ಒಪ್ಕೊಂಡಿದ್ದೀರಾ ಅಂತ ಅವ್ರು ಕರೆಕ್ಟಾಗಿ ಹೇಳಿದ್ರು ಲಾಸ್ಟ್ ವೀಕಲ್ಲಿ. ನೀವೆಲ್ಲಿ ಸ್ಯಾರಿಗಳೆಲ್ಲ ಹಾಕೊಂಡು ಓಡಾಡ್ತಾ ಇರ್ತಾರೆ, ಹಾಗಂತ ನಾವೇನು ಅವ್ರೇನು ಸ್ಯಾರಿ ಕೊಲಾಬ್ರೇಷನ್ ಮಾಡಕ್ಕೆ ಬಂದಿದ್ರೆ ಅಂತ ನಾವು ಹೇಳೋಕ್ಕಾಗುತ್ತಾ? ಅದು ನಮ್ಮ ಕ್ಯಾರೆಕ್ಟರ್ ಅಂತ ನಾವು ಡೈರೆಕ್ಟಾಗಿ ಹೇಳಿದ್ರು. ಅವ್ರ ಹತ್ರ ಏನು ಬಜೆಟ್ ಇದೆ, ಅವ್ರ ಹತ್ರ ಏನು ಪ್ರೊವೈಡಿಟಿ ಇದೆ, ಅವ್ರು ಅದನ್ನ ಹಾಕೊಂಡು ಮಾಡ್ತಾ ಇದ್ದಾರೆ. ಹಾಗಂತ ಏನು ದುಡ್ಡು ಕೊಟ್ಟು ಲಕ್ಷ ಸುರಿದು ಬಟ್ಟೆ ತೊಗೊಂಡು ಬಂದು ಹಾಕೊಳ್ಳಿ ಅಂತ ಬಿಗ್ ಬಾಸ್ ಎಲ್ಲೂ ಹೇಳಿಲ್ಲ. ಮನೇಲಿ ನಾರ್ಮಲ್ ಆಗಿ ಹೇಗಿರ್ಬೇಕು, ಅವ್ರ ವ್ಯಕ್ತಿತ್ವ ಹೇಗಿದೆ ಹಾಗಿದ್ದಾರೆ ಅವರು. ಅದ್ರಲ್ಲಿ ಅವ್ರದ್ದೇನು ತಪ್ಪಿದೆ? ಅಂದ್ರೆ ಓವರ್ ಆಗಿ ತೋರಿಸ್ಕೊಳ್ಳೋ ಒಂದು ಅವಶ್ಯಕತೆ ಇಲ್ಲ. ಓವರ್ ಆಗಿ ತೋರಿಸ್ಕೊಳ್ಳೋ ಅವಶ್ಯಕತೆ ಅಂತಲ್ಲ. ಗಿಲ್ಲಿ ನಟ ಅವರು ಅವ್ರದ್ದು ನೀವು ಹಳೆ ವಿಡಿಯೋಗಳು ಯಾವ್ದು ಬೇಕಾದ್ರೂ ನೋಡಿ, ನೀವು ಬನೀನ್ ಮೇಲೆ ಮಾಡಿರೋದಿದೆ, ಆಮೇಲೆ ಲುಂಗಿ ಉಟ್ಕೊಂಡು ಮಾಡಿರೋಂಥದ್ದಿದೆ, ಜಸ್ಟ್ ಬನೀನ್ ಹಾಕೊಂಡು ಕತ್ತುಕೊಂಡು ಟವಲ್ ಹಾಕೊಂಡು ಅದೇ ರೀತಿಲೇ ಯೂಟ್ಯೂಬಲ್ಲಿ ವಿಡಿಯೋಗಳು ಮಾಡಿರೋದಿದೆ. ಅವ್ರ ನಿಜ ಜೀವನನೇ ಹಾಗಿರ್ಬೇಕಾದ್ರೆ ಗಿಲ್ಲಿ ನಟ ಅವ್ರದ್ದು ಏನಿದೆ ಪ್ರಾಬ್ಲಮ್? ಅಂದ್ರೆ ಹೆಣ್ಮಕ್ಳು ಇಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಗೊತ್ತು ಸ್ವಲ್ಪ ಮೇಕಪ್ ಮಾಡ್ಕೊಳ್ಳೋದು ಅಂದ್ರೆ ಇಷ್ಟ ಅಂತ ಅಂದ್ಬಿಟ್ಟು. ಅದರಲ್ಲೂ ಕೂಡ ಅವರು ಸ್ವಲ್ಪ ಹೆಸರು ಮಾಡಿದ್ದಾರೆ, ತುಂಬಾ ಜನ ಫಾಲೋವರ್ಸ್ ಕೂಡ ಇಲ್ಲಿ ಇದ್ದಾರೆ. ಅದಕ್ಕೋಸ್ಕರ ಅವರು ಆ ರೀತಿ ಹೇಳಿರ್ಬೋದು ಅಂತ ಅಂದ್ಬಿಟ್ಟು ಕೆಲವೊಬ್ರು ಒಪಿನಿಯನ್. ಅಲ್ಲ, ಯಾರ ಬಗ್ಗೆ ಹೇಳ್ತಾ ಇದ್ರ? ಜಾನ್ವಿ ಅವ್ರ ಬಗ್ಗೆ. ಜಾನ್ವಿ ಅವರಿಗೆ ಹೇಳ್ಬೇಕು ಅಂತಂದ್ರೆ ಮೇಕಪ್ ಮಾಡ್ಕೊಳ್ಳೋದು ಬಿಟ್ಟು ಅವ್ರು ಆಡಿರುವಂತ ಟಾಸ್ಕ್ ಯಾವ್ದಿದೆ ಹೇಳಿ. ಇವಾಗ ಕಿಚ್ಚ ಸುದೀಪ್ ಅವರೇ ಇಲ್ಲಿ ಕೇಳಿದ್ರು, ಜಾನ್ವಿ ಅವರು ಬ್ಯೂಟಿ ಮಾತ್ರ ಇದ್ದಾರೆ, ಬುದ್ಧಿಲಿ ಏನು ಇಲ್ಲ ಅಂತ ಅಂದ್ಬಿಟ್ಟು. ಇದ್ರ ಬಗ್ಗೆ ನಿಜಾನೇ ಅದು. ಅವರು ಆಕ್ಚುಲಿ ಹೇಳ್ಬೇಕಂದ್ರೆ ಬ್ಯೂಟಿಲೂ ಇಲ್ಲ, ಬುದ್ಧಿಲೂ ಇಲ್ಲ. ನನ್ಗೆ ಕೇಳಿದ ಪ್ರಕಾರ ಬ್ಯೂಟಿ ಅನ್ನೋದು ನಾವು ಹೇಗೆ ನಡ್ಕೊಳ್ತೀವಿ ಅದರಲ್ಲಿ ಇರುವಂಥದ್ದು. ಬೇರೆಯವ್ರಿಗೆ ನಾವು ಹೇಗೆ ರೆಸ್ಪೆಕ್ಟ್ ಕೊಡ್ತೀವಿ, ನಾವು ಬೇರೆಯವ್ರ ಹತ್ರ ಹೇಗೆ ಮಾತಾಡ್ತೀವಿ. ಬ್ಯೂಟಿ ಅನ್ನೋದು ಮಗದಲ್ಲಿ ಇರೋದಲ್ಲ, ಮನಸ್ಸಲ್ಲಿ ಇರುವಂಥದ್ದು. ನಾವು ಬೇರೆಯವ್ರನ್ನ ಹೇಗೆ ಟ್ರೀಟ್ ಮಾಡ್ತೀವಿ ಅನ್ನೋದು ಬ್ಯೂಟಿ. ಇವರು ಅದನ್ನ ಬಿಟ್ಬಿಟ್ಟು ನಾನು ಮಕ್ಕಕ್ಕೆ ಮೇಕಪ್ ಹಾಕೊಂಡ್ಬಿಟ್ಟು ನಾನು ಚೆನ್ನಾಗಿದ್ದೀನಿ ಅಲ್ಲ. ನೀವು ಬೇರೆಯವ್ರನ್ನ ಹೇಗೆ ಟ್ರೀಟ್ ಮಾಡ್ತೀರಾ, ಬೇರೆಯವ್ರನ್ನ ಹೇಗೆ ಮಾತಾಡ್ತೀರಾ, ಅದು ಇಂಪಾರ್ಟೆಂಟ್. ಅದು ಆ್ಯಕ್ಚುಲಿ ಬ್ಯೂಟಿ. ಇವಾಗ ಬಿಗ್ ಬಾಸ್ ಮನೆಗೆ ನಿನ್ನೆ ಈಗ 3 ಜನ ವೈಲ್ಡ್ ಕಾರ್ಡ್ ಅಲ್ಲಿ ಎಂಟ್ರಿ ಕೊಟ್ರು. ಮೊದಲನೇದಾಗಿ ರಘು ಅವ್ರ ಬಗ್ಗೆ ಹೇಳಿದ್ರಿ, ಮತ್ತೆ ಈಗ ರಿಷಾ ಗೌಡ ಅವ್ರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ? ಕೆಲವೊಬ್ರಿಗೆ ಏನ್ ಅನ್ಸುತ್ತೆ ಅಂತಂದ್ರೆ ಇವ್ರದೊಂದು ಆಟಿಟ್ಯೂಡ್ ನೋಡ್ಬಿಟ್ಟು ಮತ್ತೆ ರಗಡ ಕಾಣಿಸ್ಕೊಂತಾರೆ, ಬಟ್ ಇವರು ಮೊದಲನೇ ದಿವಸ ಮಾತ್ರ ಈ ರೀತಿ ಕಾಣಿಸ್ಕೊಂತಾರೆ. ಕಳೆದ ಸೀಸನ್ ಶೋಭಾ ಶೆಟ್ಟಿ ಅವರು ಇದೇ ರೀತಿ ಕಾಣಿಸ್ಕೊಂಡು ಆ ನಂತರ ಟು ಸ್ಪಾಟ್ ಆಗಿ ಆದ್ರು ಅಂತ ಅಂದ್ಬಿಟ್ಟು ಅನ್ಸುತ್ತೆ. ನಿಮಗೆ ಹೇಗೆ ಅನ್ಸುತ್ತೆ ಇವ್ರನ್ನ ನೋಡಿದ್ರೆ? ನನಗೆ ಕೇಳೋದಾದ್ರೆ ಶೋಭಾ ಶೆಟ್ಟಿ ಅವ್ರ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಅವರು ಮನೇಲಿ ಇರ್ಲೇ ಇರಲಿಲ್ಲ. ಅವ್ರು ಏನ್ ರೀಸನ್ ಕೊಟ್ಬಿಟ್ಟು ಆಟೋಮೆಟಿಕ್ ಆಗಿ ಅವರೇ ಹೋದ್ರು ಅನ್ನೋದು ಅದು ಅವ್ರಿಗೆ ಗೊತ್ತು. ನಾವು ಅದ್ರ ಬಗ್ಗೆ ಮಾತಾಡೋಕ್ಕಾಗೋದಿಲ್ಲ. ಇನ್ನು ಇವಾಗ ಹೇಳ್ಬೇಕಂದ್ರೆ ರಿಷಾ ಶೆಟ್ಟಿ ಅವ್ರ ಬಗ್ಗೆ ಹೇಳಬೇಕು ಅಂತಂದ್ರೆ ಆಕ್ಚುಲಾಗಿ ಅವ್ರ ಎಂಟ್ರಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಏನೇನಿದೆ ನಿಜಾಂಶ ಏನೇನಿದೆ ಅದನ್ನು ಓಪನ್ ಆಗಿ ಮಾತಾಡಿದ್ದಾರೆ. ಯಾರಿಗೂ ಎದುರ್ಕೊಳ್ಳೋಂಥ ಅವಶ್ಯಕತೆನೇ ಇಲ್ಲ. ಅಲ್ಲಿ ಇರೋ ಆಕ್ಚುಲಿ ಆಗಿ ಅಲ್ಲಿ ಇರ್ಬೇಕಾದ್ರೆ ಯಾಕೆ ಎದುರ್ಕೋಬೇಕು? ಪ್ರತಿಯೊಬ್ಬರು ಕೂಡ ಅವ್ರ ಏಜ್ ಎಷ್ಟೇ ದೊಡ್ಡವರಾಗಿರಲಿ, ಏಜ್ ಎಷ್ಟೇ ಚಿಕ್ಕವರಾಗಿರಲಿ, ಮನೆ ಅಂತಂದ್ಮೇಲೆ ಬಿಗ್ ಬಾಸ್ ಮನೆ ಅಂತಂದ್ಮೇಲೆ ಎಲ್ಲರೂ ಸಮಾನರೇ.
ಅಲ್ಲಿ ಅವ್ರವ್ರ ಏಜ್ ತಕ್ಕನಂಗೆ ಬೆಲೆ ಕೊಟ್ಕೊಂಡು ನಡ್ಕೊಂಡು ಹೋಗ್ಬೇಕೇ ಹೊರತು ಇಲ್ಲಿ ಯಾರು ಕೂಡ ನೀವು ಅವ್ರು ದೊಡ್ಡವರು ಅವ್ರಿಗೆ ಮರ್ಯಾದೆ ಕೊಡಲೇಬೇಕು, ಇವ್ರು ಚಿಕ್ಕವರು ಇವ್ರಿಗೆ ಮರ್ಯಾದೆ ಕೊಡದೇ ಇದ್ರು ನಡೆಯುತ್ತೆ ಅಂತ ಎಲ್ಲೂ ಬಿಗ್ ಬಾಸ್ ಹೇಳಿಲ್ಲ. ಬಿಗ್ ಬಾಸ್ ಮನೆ ಅಂದಮೇಲೆ ಎಲ್ಲ ಏಜ್ನವರು ಒಂದೇನೆ. ಮತ್ತೇನಕ್ಕೆ ಅವರೆಲ್ಲ ಏಜ್ ಅವ್ರನ್ನ ತೊಗೊಂಬಂದು ಒಂದೇ ಮನೇಲಿ ಹಾಕ್ತಾರೆ? ಫ್ಯಾಮಿಲಿ ಮಾಡ್ಕೊಂಡು ಆಟ ಆಡ್ಕೊಂಡು ಕೂತ್ಕೊಳ್ಳಿ ಅಂತಾನ? ಇಲ್ಲ ಅಲ್ವಾ? ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ಸೀಸನ್ ನಂಬರ್ 8, 9, 10, 11 ನೀವು ಇಷ್ಟು ಸೀಸನಲ್ಲೂ ನೋಡಿ ಯಾರಾದರೂ ಒಬ್ಬ ಏಜ್ ಆಗಿರೋ ಪರ್ಸನ್ ಇದ್ದೇ ಇರ್ತಾರೆ. ಹೌದು. ಬಟ್ ತುಂಬ ಚಿಕ್ಕ ಏಜ್ ಅವರು ಇರ್ತಾರೆ. ಹೌದು. ಏನಕ್ಕೆ ಅಂದರೆ ಎಲ್ಲ ಏಜಿನ ಲೆವೆಲ್ ಅವರು ಇಲ್ಲಿ ಇದ್ರೇನೆ ಅದು ಮನೆ ಅಂತ ಅನ್ನಿಸ್ಕೊಡೋದು. ಹಾಗಂತ ಅಂದ್ಬಿಟ್ಟು ಚಿಕ್ಕ ಏಜ್ ಅವ್ರನ್ನ ಹೋಗ್ಬಿಟ್ಟು ನಾನು ಬೈತೀನಿ, ರೇಗಿಸ್ತೀನಿ, ನನಗೆ ಇಷ್ಟ ಬಂದಂಗೆ ಅವ್ರನ್ನ ನಾನು ಮಾತಾಡ್ತೀನಿ ಅನ್ನೋದಿದ್ರೆ ಅಲ್ಲಿ ಅವ್ರವ್ರ ವ್ಯಕ್ತಿತ್ವ ಏನಿದೆ ಅನ್ನೋದು ಕ್ಲಿಯರಾಗಿ ತೋರಿಸುತ್ತೆ ಹೊರತು ಅಲ್ಲಿ ಯಾರು ಅವ್ರಿಗೆ ಸಪೋರ್ಟ್ ಆಗಿ ನಿಂತ್ಕೊಳ್ಳೋದಿಲ್ಲ, ಯಾರು ಅವ್ರನ್ನ ಮಾತಾಡ್ಸೋಕ್ಕೂ ಹೋಗೋದಿಲ್ಲ, ಅವಶ್ಯಕತೆನೇ ಇರೋದಿಲ್ಲ. ಮತ್ತೆ ಇಲ್ಲಿ ರಿಷಾ ಗೌಡ ಅವ್ರು ಬಂದ್ಬಿಟ್ಟು ಏನ್ ಹೇಳಿದ್ರು ಅಂತಂದ್ರೆ, ಈಗ ಎಲ್ರದ್ದು ಫೋಟೋ ಇಟ್ಟಿದ್ರು, ಈಗ ಅವರು ಬ್ಯಾಟ್ ತರ ತಗೊಂಡು ಕೋಲ್ ತರ ತಗೊಂಡು ಎಲ್ರು ಫೋಟೋಗಳು ಹೊಡ್ಕೊಂಡ್ ಬರ್ತಾರೆ. ಈಗ ಇಲ್ಲಿ ಧ್ರುವಂತವ್ರು ಇರಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಮತ್ತೆ ಕಾಕ್ರೋಚ್ ಸುಧೀರ್ ಅವ್ರಿಗೆ ಉತ್ತರ ಪೌರುಷ ಒಲೆ ಮುಂದೆ ಅಂತ ಹೇಗೆ ಹೇಳ್ತಾರೆ, ಉತ್ತರ ಕುಮಾರ ಅಂತ ಅಂದ್ಬಿಟ್ಟು ಹೆಸರಿಡ್ಬೇಕು ಅಂತ ಹೇಳಿದ್ರು. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಇವಾಗ ಆಕ್ಚುಲಿ ಅವ್ರು ನಡ್ಕೊಳ್ತಾ ಇರೋದೇ ಹಾಗೆ. ಅಶ್ವಿನಿ ಗೌಡ ಅವರು ಇಂಡೈರೆಕ್ಟ್ ಆಗಿ ಮಕ್ಕೋಗಿದ್ರು, ನಮ್ಮನ್ನ ಎದುರಾಕೊಳ್ಳೋದಕ್ಕೆ ಔಟ್ ಸೈಡ್ ಇಂದ ಒಬ್ಬ ಬಾಡಿ ಬಿಲ್ಡರ್ ಬರಬೇಕಾಗಿತ್ತು ಅಂತ. ಹಾಗಾದ್ರೆ ಇವರೆಲ್ಲ ಏನು, ಸುಧೀರ್ ಅವ್ರೇನು, ಕಾಕ್ರೋಚ್ ಸುಧೀರ್ ಅವ್ರು ಏನು ಹಂಗಿದ್ರೆ ಹೌದು, ಏನು ರಿಯಾಕ್ಷನ್ ಕೊಡ್ಲಿ? ಯಾಕಂದ್ರೆ ಅವ್ರ ತಲೆಗೆ ಹೋಗ್ಲೇ ಇಲ್ಲ ಅದು. ಅವ್ರ ತಲೆಗೆ ಅದು ಹೋಗಿದ್ರೆ ಅವ್ರು ರಿಯಾಕ್ಷನ್ ಕೊಟ್ಟಿರೋರು. ಅವ್ರ ತಲೆಗೆ ಅದು ಹೋಗ್ಲೇ ಇಲ್ಲ ಅಂದ್ರೆ ಅವ್ರು ಎಲ್ಲಿಂದ ರಿಯಾಕ್ಷನ್ ಕೊಡ್ತಾರೆ? ಸೊ ಅವ್ರು ಅಶ್ವಿನಿ ಗೌಡ ಅವ್ರು ಹೇಳಿದ್ರಲ್ಲಿ ತಪ್ಪೇ ಇಲ್ಲ. ಅಂದ್ರೆ ಕಾಕ್ರೋಚ್ ಸುಧೀರ್ ಅವ್ರು ಮಾಡ್ತಿರೋದು ತಪ್ಪು. ಹೌದು, ಕಾಕ್ರೋಚ್ ಸುಧೀರ್ ಅವ್ರು ಮಾಡ್ತಿರೋದು ತಪ್ಪು. ಸಾರಿ, ರಿಷಾ ಗೌಡ ಅವ್ರು ಹೇಳಿದ್ದು ಕರೆಕ್ಟ್ ಆಗಿದೆ. ಯಾಕೆ ಅಂದ್ರೆ ಅವರು ಟುಸ್ಪಾಕ್ಟ್ ಹಾಕಿನೇ ಇವಾಗ ಆಗಿರೋದು. ಅವ್ರು ಹೊರಗಡೆ ಇದ್ದಂತ ರೀತಿ, ನಾನು ಕೂಡ ಅವ್ರನ್ನ 2-3 ಇಂಟರ್ವ್ಯೂನಲ್ಲಿ ಮೀಟ್ ಮಾಡಿದ್ದೀನಿ. ಅವ್ರು ಮಾತಾಡುವಂತ ರೀತಿಗಳು, ಪ್ರತಿ ಒಂದು ಮಾತುಗಳಲ್ಲೂ ಅವ್ರದ್ದು ಕೌಂಟರ್ ಇರುತ್ತೆ. ನಾನು ಸುಮಾರು ಸತಿ ಅವ್ರನ್ನ ನೋಡಿದ್ದೀನಿ. ಕೆಲವು ಮೂವಿ ಇವೆಂಟ್ ಇವ್ರನ್ನ ಕಾಕ್ರೋಚ್ ಅವ್ರನ್ನ 1-2-3 ಇವೆಂಟ್ ಅಲ್ಲಿ ಕೂಡ ನಾನು ಅವ್ರನ್ನ ಮೀಟ್ ಮಾಡಿದ್ದೀನಿ. ಅಂದ್ರೆ ನಾವು ಜಸ್ಟ್ ಹೌದು, ನಾನು ಓಪನ್ ಆಗಿ ಹೇಳ್ತೀನಿ. ಆಕ್ಚುಲಿ ಅವ್ರ ಜೊತೆ ನಾವು ಮಾತಾಡಿದಾಗ, ಕಾನ್ವರ್ಸೇಷನ್ ಮಾಡಿದಾಗ ಅವ್ರು ಪ್ರತಿಯೊಂದು ನಾವು ಮಾಡೋ ಮಾತುಗಳಿಗೇನೆ ಕೌಂಟರ್ ಕೊಡ್ತಾರೆ. ಬಟ್ ಇವತ್ತು ಬಿಗ್ ಬಾಸ್ ಮೇಲೆ ಅವ್ರು ಹಿಂಗಿಲ್ವೇ ಇಲ್ಲ. ಅವ್ರು ಸುಧೀರ್ ಅವರು, ಕಾಕ್ರೋಚ್ ಸುಧೀರ್ ಅವರು ಕಾಕ್ರೋಚ್ ಸುಧೀರ್ ಅವರು ಆಗಿಲ್ವೇ ಇಲ್ಲ. ಸೊ ಹಂಗಾಗಿ ಇಲ್ಲಿ ರಿಷಾ ಗೌಡ ಅವರು ಪ್ರತಿಯೊಬ್ರು ಹೇಳಿದ್ದು ಸರಿ ಇದೆ ಅಂತ ಅಂದ್ಬಿಟ್ಟು ಹೇಳ್ತೀರಾ? ಹೌದು, ಖಂಡಿತ. ಇವಾಗ ಇವರು ಸ್ಪಂದನ ಸೋಮಣ್ಣ ಅವ್ರು ಮುಖವಾಡ ಹಾಕೊಂಡು ಬದುಕ್ತಿದ್ದಾರೆ, ಅದು ನಾನು ಒಪ್ಪಲ್ಲ. ಯಾಕೆಂದ್ರೆ ಅವ್ರದ್ದು ನಮ್ಮ ಪರ್ಸನಲ್ ಅವ್ರು ಹೇಗಿದ್ರು ಅಂತ ನನಗಂತೂ ಗೊತ್ತಿಲ್ಲ. ಬಟ್ ಇವಾಗ ನಾನು ನೋಡಿದಾಗಿಂದ ಬಿಗ್ ಬಾಸ್ 12 ಅಲ್ಲಿ ಅವ್ರ ಎಂಟ್ರಿ ಆದಾಗಿಂದನೂ ಕೂಡ ನನಗೆಲ್ಲೋ ಅವ್ರು ಫೇಕ್ ಆಗಿ ನಡ್ಕೊಳ್ತಾ ಇದಾರೆ ಅಂತ ನನಗೆ ಅನಿಸ್ತಿಲ್ಲ. ನಾನೆಲ್ಲೂ ಅದನ್ನ ಹೈಲೈಟ್ ಮಾಡಿ ಗಮನಿಸಿಲ್ಲ. ಯಾಕೆಂದ್ರೆ 24/7 ನಾವು ವಾಚ್ ಮಾಡಿದ್ರು ಕೂಡ ಆ ರೀತಿ ಅವ್ರು ಫೇಕ್ ಆಗಿ ನಡ್ಕೊಂಡಿರೋ ರೀತಿ ನನಗೆಲ್ಲೂ ಕಾಣಿಸಿಲ್ಲ. ಯಾಕಂದ್ರೆ ಫೇಕ್ ಅಂದ್ರೆ ಹೇಗೆ ಅಂದ್ರೆ ಒಬ್ರ ಹತ್ರ ಒಂದು ಮಾತಾಡ್ಕೊಂಡು ಇನ್ನೊಬ್ರ ಹತ್ರ ಬಂದು ನಸ್ಗುಣಿ ಆಟ ಆಡ್ತಾರಲ್ಲ, ಅಂಥವ್ರು ನಾವು ಫೇಕ್ ಅಂತ ಅನ್ಬೋದು. ಇವಾಗ ಅಶ್ವಿನಿ ಗೌಡರು ಏನ್ ಮಾಡ್ತಾ ಇದಾರೆ ಅದು ನನ್ ಫೇಕ್ ಅಂತ ಹೇಳ್ಬೋದು, ಜಾಹ್ನವಿ ಅವ್ರು ಮಾಡ್ತಾ ಇದಾರೆ ಅದು ನನ್ ಫೇಕ್ ಅಂತ ಹೇಳ್ಬೋದು. ಬಟ್ ನನಗೆಲ್ಲೂ ಇವ್ರು ಈ ತರ ಮಾಡೋದು ನನಗೆಲ್ಲೂ ಕಾಣಿಸಿಲ್ಲ. ಸ್ಪಂದನ ಸೋಮಣ್ಣ ಅವ್ರು ಮಾಡೋದು ಹತ್ರ ಎಲ್ಲೂ ನನಗೆ ಕಾಣಿಸಿಲ್ಲ. ಅಂದ್ರೆ ಇವರು ಚೆನ್ನಾಗಿ ಕರೆಕ್ಟ್ ಆದ ಪರ್ಫೆಕ್ಟ್ ಆದ ರೀಸನ್ ಕೊಟ್ರು. ರಿಷಾ ಗೌಡ ಅವರು ಯಾರ್ಯಾರು ಬಿಗ್ ಬಾಸ್ ಮಾಡಿ ಯಾವ ರೀತಿ ಇದ್ದೇ ಕರೆಕ್ಟ್ ಅಂತ ಮತ್ತೆ ಧ್ರುವಂತ್ ಅವ್ರ ಬಗ್ಗೆ ಇಲ್ಲಿ ಇನ್ನೊಂದು ಹೇಳಿದ್ರು. ಆದ್ರೆ ಇಲ್ಲಿ ರಿಷಾ ಗೌಡ ಎಷ್ಟೇ ಟ್ರೈ ಮಾಡಿದ್ರು ಕೂಡ ಮಾತಾಡ್ಸಕ್ಕೆ ಧ್ರುವಂತ್ ಅವರು ಸ್ವಲ್ಪ ಓವರ್ ಆಗಿ ರಿಯಾಕ್ಟ್ ಮಾಡೋದು ಅಂತ ಅಂದ್ಬಿಟ್ಟು ನನ್ಗೆ ಅನಿಸ್ತು. ನಿಮಗೆ ಹೇಗೆ ಅನಿಸ್ತು ಇದ್ರ ಬಗ್ಗೆ? ಇವರು ಅದಕ್ಕೆ ರಿಯಾಕ್ಟ್ ಆಗುವಂತ ಅವಶ್ಯಕತೆನೇ ಇಲ್ಲ. ಅವರಲ್ಲಿ ಹೋಗಿರೋದು ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳಕಲ್ಲ, ಮನೆವರೆಗೂ ಇದ್ದು ಟಾಸ್ಕ್ ಎತ್ಕೊಂಡು ಧ್ರುವಂತ್ ಅವ್ರು ಇದಕ್ಕೆ ರಿಯಾಕ್ಟ್ ಮಾಡಿದ್ರು. ಧ್ರುವಂತ್ ಅವ್ರು ರಿಯಾಕ್ಟ್ ಮಾಡ್ಬೇಕು ಅನ್ನೋ ಅವಶ್ಯಕತೆನೂ ಇಲ್ವಲ್ಲ. ಅವ್ರು ಹೇಳಿದ್ರಲ್ಲ, ನಾನು ಮುಖವಾಡ ಹಾಕೊಂಡು ಬದುಕ್ತಾ ಇಲ್ಲ, ಆದ್ರೆ ಎಲ್ಲಾರು ಏನಿಗೆ ಬಂದವರಲ್ಲ ಈ ರೀತಿ ಹೇಳ್ತಾ ಇದಾರೆ ಅಂತ ಹೇಳಿದ್ರು. ಇಲ್ಲಿ ರಘು ಅವ್ರು ಕೂಡ ಅದನ್ನೇ ಹೇಳಿದ್ರು. ಅಲ್ಲಿ ಅವ್ರ ಕ್ಯಾರೆಕ್ಟರ್ ಅವ್ರು ತೋರಿಸ್ಕೊಡ್ತಾ ಇಲ್ಲ. ಅವ್ರ ಇವತ್ತು ಸಂಚಿಕೆಯಲ್ಲಿ ಹೇಳ್ಬೇಕು ಅಂತಂದ್ರೆ ನಾನು ನಾನ್ ವೆಜ್ ಬಿಟ್ಟಿದ್ದೀನಿ, ಮೊಟ್ಟೆ ತಿಂದಿಲ್ಲ. ಅವ್ರಿಗೆ ಯಾರು ಹೇಳಿರ್ಲಿಲ್ಲ ಮೊಟ್ಟೆ ತಿನ್ಬೇಡಿ, ನಾನ್ ವೆಜ್ ತಿನ್ಬೇಡಿ ಅಂತ. ಅದು ಕರೆಕ್ಟ್. ಅವ್ರೇನಾದ್ರು ವೆಜಿಟೇರಿಯನ್ಸ್ ಆಗಿದ್ರೆ ಅದನ್ನ ಬಿಡೋದು ಒಂದು ಒಳ್ಳೇದು. ಬಿಗ್ ಬಾಸ್ ಗೆಲ್ಲೋದಕ್ಕೆ ಅನ್ಬಿಟ್ಟು ಅದನ್ನ ಉದಿನ ಕಡ್ಡಿ ಬೆಳಗ್ತಾ ಇದೀನಿ ಅನ್ನೋದು ತಪ್ಪು. ಯಾಕೆಂದ್ರೆ ಭಕ್ತಿ ಅನ್ನೋದು ಮನಸ್ಸಲ್ಲಿ ಇರ್ಬೇಕೆ ಹೊರತು ಪರ್ಟಿಕ್ಯುಲರ್ ಒಂದು ಕಾನ್ಸಂಟ್ರೇಟ್ ಮಾಡ್ಕೊಂಡು ಒಂದು ಸೀಸನ್ ಏನಾಗಬೇಕು, ಒಂದು ಶೋನಲ್ಲಿ ನಾನು ತೋರಿಸ್ಕೋಬೇಕು ಅಂತ ಮಾಡೋದು ತುಂಬಾ ದೊಡ್ಡ ತಪ್ಪು. ಅದು ಎಲ್ಲೂ ಕೂಡ ವರ್ಕೌಟ್ ಆಗೋದಿಲ್ಲ. ನಿಮಗೇನಾದ್ರು ಅನ್ಸುತ್ತಾ ಅವ್ರು ಮಲ್ಲಮ್ಮ ಎಂದರೆ ಅವರು ತಿರುಗ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು? ಹೌದು, ನಿಜಾನೇ. ಇವತ್ತು ಕೂಡ ಅದನ್ನೇ ತಾನೇ ಮಾಡಿದವರು. ಆದ್ರೆ ಇಲ್ಲಿ ಗಿಲ್ಲಿ ಅವರು ಇದನ್ನ ಹೇಳ್ತಾರೆ. ಇದಕ್ಕೂ ಮುಂಚೆನೆ ಇಲ್ಲಿ ಪ್ರೆಸ್ ಮೀಟ್ ಅಂತ ಮಾಡ್ತಾರೆ, ಅಂದ್ರೆ ಪತ್ರಿಕಾಗೋಷ್ಠಿ ಅಂತ ಒಂದು ಕಾನ್ಸೆಪ್ಟ್ ಕೊಟ್ಟಿರ್ತಾರೆ. ಗ್ರ್ಯಾಂಡ್ ಫಿನಾಲೆ ನಡೆಯೋಕ್ಕೂ ಮುಂಚೆನೆ ಇಲ್ಲಿ ಕಾಕ್ರೋಚ್ ಸುಧೀರ್ ಅವರು ಹೇಳ್ತಾರೆ.
ಆದ್ರೆ ಅವಾಗ ಇಲ್ಲಿ ಜಗಳ ಆಡಲ್ಲ, ಸುದೀಪ್ ಅವ್ರ ಹತ್ರ ಇಲ್ಲಿ ಧ್ರುವ್ ಅಂತವ್ರು ಜಗಳ ಆಡಲ್ಲ, ಈ ವಿಚಾರ ಬಗ್ಗೆ ಮಾತಾಡಲ್ಲ. ಆದ್ರೆ ಗಿಲ್ಲಿ ಅವರು ಈ ಒಂದು ವಿಚಾರ ಇದೇ ತರ ಹೇಳಿದ್ರು, ಮಲ್ಲಮ್ಮ ಅವ್ರ ಹಿಂದೆ ಇಲ್ಲಿ ಧ್ರುವ್ ಅಂತವ್ರು ಸುತ್ತಾನೆ ಇರ್ತಾರೆ, ಬೇಡ ಅಂದ್ರೂ ಕೂಡ ಮಲ್ಲಮ್ಮ ಅವ್ರು ಬೇಡ ಅಂತಾರಂತೆ, ಅದ್ರಲ್ಲಿ ಧ್ರುವ್ ಅಂತವ್ರು ಅವ್ರ ಹಿಂದೆ ಸುತ್ತಾರಂತೆ. ಇಲ್ಲಿ ಗಿಲ್ಲಿ ಅವ್ರ ಹತ್ರ ಯಾಕೆ ಜಗಳ ಆಡಿದ್ರು, ಕಾಕ್ರೋಚ್ ಸುದೀಪ್ ಅವ್ರ ಹತ್ರ ಯಾಕೆ ಜಗಳ ಆಡ್ಲಿಲ್ಲ? ಇಬ್ರು ಒಂದೇ ಸ್ಟೇಟ್ಮೆಂಟೇ ಕೊಟ್ಟಿದ್ದು, ಬಟ್ ಕಾಮಿಡಿಯಾಗಿ ಕೊಟ್ಟಿದ್ದನ್ನ ಅವರು ಕಾಮಿಡಿ ರೀತಿಲಿ ತಗೊಳ್ಳಿಲ್ಲ. ಸುದೀಪ್ ಅವ್ರು ಬಂದ್ಬಿಟ್ಟು ಸೀರಿಯಸ್ ಆಗಿ ಹೇಳಿದ್ರು. ಬಟ್ ಇಲ್ಲಿ ಮ್ಯಾಟ್ರ್ ಏನಾಗ್ತಿದೆ ಅಂತಂದ್ರೆ, ಗಿಲ್ಲಿ ನಟ ಅವರಿಗೆ ಒಂದು ಫೋಕಸ್ ಇದೆ, ಅವ್ರನ್ನ ಒಂದು ಅವ್ರ ಕಡೆ ಎಲ್ಲಾರನ್ನೂ ಅಟ್ರಾಕ್ಟ್ ಮಾಡುವಂತ ಒಂದು ಕೆಪಾಸಿಟಿ ಇದೆ. ಬಟ್ ಅದು ಕಾಕ್ರೋಚ್ ಅವ್ರಿಗೆ ಇಲ್ಲ. ಅವ್ರು ಹೋಗ್ಬಿಟ್ಟು ಕಾಕ್ರೋಚ್ ಜೊತೆ ಜಗಳ ಆಡಿದ್ರೆ ಅವ್ರಿಗೆ ಡೈರೆಕ್ಟ್ ಆಗಿ ಬಿಡ್ತಾರೆ, ಅದ್ ನಾನು ಅವತ್ತು ಮಾತಾಡಿದ ವಿಷಯಗಳು ಇವತ್ತಾಕೆ ಮಾತಾಡ್ತಾ ಇದೀಯ ಅಂತ. ಗಿಲ್ಲಿ ನಟ ಹಂಗಲ್ಲ, ಅದಕ್ಕೆ ಕೌಂಟ್ರ್ ಕೂಡ ಕೊಡ್ತಾರೆ, ಅದನ್ನ ಹಂಗೆ ಸಮಾಧಾನ ಕೂಡ ಮಾಡ್ತಾರೆ. ಇನ್ನೂ ಜಾಸ್ತಿ ಮಾತಾಡೋದು ರೇಗಿಸ್ಬಿಟ್ಟು ಹೋಗ್ತಾ ಇರ್ತಾರೆ. ಮಲ್ಲಮ್ಮ ಅವ್ರು ಮಾತಾಡಿದ್ದೇನೋ ತಪ್ಪು ಅಂತ. ಮಲ್ಲಮ್ಮ ಅವ್ರು ಮಾತಾಡಿದ ತಪ್ಪೆ, ಯಾಕೆಂದ್ರೆ ಅವ್ರ ತಲೆಗೆ ಅದ್ ಏನ್ ಅರ್ಥ ಆಯ್ತು ಅನ್ನೋ ನನಗಂತೂ ಅರ್ಥ ಆಗಿಲ್ಲ. ಅವ್ರು ಹೇಳಿದ್ದನ್ನ ಅವತ್ತೇ ಮಾತಾಡ್ಬೇಕಾಗಿತ್ತು. ಅವ್ರು ಹೇಳ್ತಾ ಇದಾರೆ ಅದು ದೊಡ್ಡ, ಈಗ ಕಿಚ್ಚ ಸುದೀಪ್ ಅವ್ರು ಕೇಳಿದಾಗ ನಾವು ಅವ್ರ ಎದುರುಗಡೆ ಈ ರೀತಿ ಜಗಳ ಆಡಬಾರ್ದಿತ್ತು, ಅದಕ್ಕೆ ನಾನು ಅವಾಗ ಕೇಳಲಿಲ್ಲ, ಅದಕ್ಕೆ ಇವಾಗ ಕೇಳ್ತಿರೋದು ಅಂತ ಅಂದ್ಬಿಟ್ಟು ಹೇಳಿದ್ರು. ಇದನ್ನ ಗಿಲ್ಲಿ ಅವ್ರು ಕೂಡ ಕೇಳಿದ್ರು. ಆದ್ರೆ ಅವರು ಇವಾಗ ಮೊದಲನೇ ಒಂದು ಕಿಚನ ಪಂಚಾಯಿತಿ ಆಗಿದ ತಕ್ಷಣ ಇಲ್ಲಿ ಆಟೋಮೆಟಿಕ್ ಆಗಿ ಚೇಂಜ್ ಆಗ್ತಾರೆ. ಬಿಗ್ ಬಾಸ್ ನಲ್ಲಿ ತುಂಬಾ ಒಳ್ಳೆ ಸ್ಪರ್ಧಿ ಯಾರು ಅಂತಂದ್ರೆ ಮೊದಲನೇ ಕಿಚನ ಪಂಚಾಯಿತಿ ಎಲ್ಲರೂ ಕೂಡ ಇಲ್ಲಿ ಹೆಸರು ಹೇಳೋದು ಧ್ರುವ್ ಅಂತವ್ರದ್ದು, ಮತ್ತೆ ಇಲ್ಲಿ ಮಲ್ಲಮ್ಮ ಅವ್ರ ಹೆಸರು ಕೂಡ ಇಲ್ಲಿ ತಗೊಂಡ್ರು. ಆದ್ರೆ ಅದಾಗಿದ ತಕ್ಷಣ ಚೇಂಜ್ ಆಗಿ ಮರ್ದಿಸನೆ ಭಾನುವಾರ ಎಪಿಸೋಡ್ ಮುಗಿಯುತ್ತೆ, ಸೋಮವಾರ ಇಲ್ಲಿ ಸ್ಪಂದನ ಸೋಮವಾರ ಅವ್ರ ಮೇಲೆ ಜಗಳ ಆಡ್ತಾರೆ. ಆದ್ರೆ ಮುಖವಾಡ ಹಾಕೊಂಡು ಬದುಕ್ತಲ್ಲ ಅಂತ ಹೇಳ್ತಾರೆ. ಇಲ್ಲಿ ಹೇಳ್ಬೇಕು ಅಂತಂದ್ರೆ ಧ್ರುವ್ ಅಂತವ್ರು ಆಡ್ತಾ ಇರೋದು ಅವರಿಗೆ ಅದು ಕರೆಕ್ಟಾಗಿ ಅರ್ಥ ಆಗ್ತಾ ಇದೆಯಲ್ವ ಅನ್ನೋ ನನಗೆ ಅರ್ಥ ಆಗ್ತಲ್ಲ. ಅವ್ರಿಗೆ ಫ್ಯಾಮಿಲಿ ಇಲ್ಲ ಇದೆ ಅದು ನನ್ನ ಪ್ರಶ್ನೆ ಅಲ್ಲ. ಅಲ್ಲಿ ಹೋಗಿರೋದು ಅವರು ಅವ್ರ ಆಟನ ಆಡಿ ಗೆದ್ಕೊಂಡು ಬರೋದಕ್ಕೆ. ಒಬ್ಬರಿಂದೇ ತಿರುಗ್ತಾ ಇದ್ರೆ ಅಲ್ಲಿ ಯಾರು ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಫೈನಲ್ವರೆಗೂ ಬಿಟ್ಬಿಡೋದಿಲ್ಲ. ಫಸ್ಟ್ ಆಫ್ ಆಲ್ ಅವ್ರ ಪ್ಲೇಸಲ್ಲಿ ನಾನೇನಾದ್ರು ಇದ್ದಿದ್ರೆ, ಅಕಸ್ಮಾತ್ ಅವ್ರ ಪೊಸಿಷನಲ್ಲಿ ನಾನು ಇದ್ದಿದ್ರೆ, ಫಸ್ಟ್ ಸೆಕೆಂಡ್ ವೀಕಲ್ಲಿ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಫೈನಲಿಸ್ಟ್ಗೆ ಒಂದು ಟಾಸ್ಕ್ ಆಗುತ್ತೆ. ಆ ಟಾಸ್ಕ್ ಅಲ್ಲಿ ಬಂದು ಅಶ್ವಿನಿ ಗೌಡ ಅವ್ರು ಆಡೋದು ಧನುಷ್ ಗೌಡ ಅವರು ಮತ್ತೆ ಅಭಿಷೇಕ್ ಅವರು ಆಡ್ತಾರೆ. ಬಟ್ ಆದ್ರೆ ಫೈನಲಿಸ್ಟ್ ಕಳ್ಸೋದು ಮಾತ್ರ ಅಶ್ವಿನಿ ಗೌಡನ. ಇದ್ಯಾವ ರೀತಿ ಲೆಕ್ಕ? ಹೋಗಂಗಿದ್ರೆ ಒಂದು ಧನುಷ್ ಗೌಡ ಅವ್ರು ಹೋಗ್ಬೇಕಾಗಿತ್ತು, ಇಲ್ಲ ಅಂದ್ರೆ ಇವ್ರು ಹೋಗ್ಬೇಕಾಗಿತ್ತು. ಡಿಸ್ಕಷನ್ ಮಾಡಿ ಅಂತ ಈಗ ಒಂಟಿ ಟೀಮ್ ಬಿಟ್ಟಾಗ ಆಗ ಇವಾಗ ಒಪ್ಸೋದು ಇಲ್ಲ ಹೇಳಲ್ವಾ, ಒಂದೊಂದು ಟೈಮ್ ನಮ್ಗೆ ಬುದ್ಧಿ ಬಲ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಅವರು ಬುದ್ಧಿಶಕ್ತಿ ಯೂಸ್ ಬೇಕಾಗಿಲ್ಲ. ಏನಕ್ಕೆ ಬೇಕಾಗಿತ್ತು? ಅದು ಅವ್ರ ಕೆಪಾಸಿಟಿ ಅದೇನೋ ಹೇಳ್ತಾ ಇರೋದು. ಅಲ್ಲಿ ಹೋಗಿರೋದು ಅವ್ರ ಆಟ ಆಡೋದಕ್ಕೆ. ನಾನು ಬಿಟ್ಕೊಡಿದ ತಕ್ಷಣ ನಾನೇನ್ ದೊಡ್ಡ ಇಲ್ಲಿ ತ್ಯಾಗಮಯಿ ಅಂತ ಅನಿಸ್ಕೊಂಡ್ಬಿಡಲ್ಲ. ಅವ್ರು ಹೇಳಿದ್ರಲ್ಲ ತ್ಯಾಗಮಯಿ ಅಂತ ಅನಿಸ್ಕೊಳಕ್ ಇಲ್ಲಿ ಯಾರು ಅವ್ರನ್ನ ಕರ್ದಿಲ್ಲ. ಕಿಚ್ಚ ಸುದೀಪ್ ಅವ್ರ ಹೇಳಿದ್ರಲ್ಲ, ನಾನು ಇಲ್ಲಿ ಎಲ್ಲಾರನ್ನೂ ಪುಷ್ ಮಾಡ್ತಾ ಇದೀನಿ ಅಂತ ಅಂದ್ಬಿಟ್ಟು ಹೇಳಿದ್ರು. ಅವ್ರನ್ನ ಅವ್ರು ಪುಷ್ ಮಾಡಬೇಕು, ಇಲ್ಲ ಅವ್ರನ್ನ ಅವ್ರು ಪುಷ್ ಮಾಡ್ಕೋಬೇಕು. ಅವ್ರು ಬೇರೆಯವ್ರನ್ನ ಪುಷ್ ಮಾಡ್ತಾ ಇದ್ರೆ ಎಲ್ಲರೂ ಇವ್ರನ್ನ ಮನೆಯಿಂದ ಆಚೆಗೆ ಪುಷ್ ಮಾಡ್ಬಿಡ್ತಾರೆ. ಅವಾಗ ಅದು ಅವಶ್ಯಕತೆ ಇಲ್ಲ. ಹೇಳ್ಬೇಕು ಅಂತಂದ್ರೆ ಅವ್ರ ಆಟ ಅವ್ರು ಆಡಿದ್ರೆ ಮಾತ್ರನೇ ಅವ್ರು ಗೆಲ್ಲಕ್ಕೆ ಸಾಧ್ಯ ಹೊರತು ಅದು ಬಿಟ್ಬಿಟ್ಟು ಬೇರೆಯವ್ರಿಗೆ ನಾನು ಸಪೋರ್ಟ್ ಮಾಡ್ಕೊಂಡಿರ್ತೀನಿ, ನಾನು ಇಲ್ಲೇ ಇರ್ತೀನಿ, ಬೇರೆಯವ್ರು ಪುಷ್ ಮಾಡ್ತೀನಿ, ಅವಾಗ ಜನ ಎಲ್ಲರೂ ಅವ್ರನ್ನ ಮನೆಯಿಂದ ಪುಷ್ ಮಾಡ್ತಾರೆ ಅಷ್ಟೇ. ಮತ್ತೆ ಇಲ್ಲಿ ಇವರು ರಿಷಾ ಗೌಡ ಅವರು ಒಂದು ಮಾತು ಹೇಳ್ತಾರೆ, ಧ್ರುವ್ ಅಂತವ್ರನ್ನ ನೋಡಿದ್ರೆ ಮೈಯೆಲ್ಲ ಉರಿಯುತ್ತೆ, ಅವ್ರು ಮಹಾಮಂಗಳಾರತಿ ಮಾಡ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದು ಹೇಳಿದ ರೀಸನ್ ಏನಕ್ಕೆ ಅಂತಂದ್ರೆ ಅವ್ರು ಪ್ರಾಪರ್ ಆಗಿ ರೆಸ್ಪಾಂಡ್ ಮಾಡಿಲ್ಲ. ಸೊ ಯಾರಿಗೆ ಆದ್ರೂ ಹಂಗೆ ಅನ್ಸುತ್ತೆ. ಇವಾಗ ನಾನು ಕೂಡ ನಿಮಗೆ ಬಂದ್ಬಿಟ್ಟು 2-3 ಸತಿ ಮಾತಾಡ್ಸಿದಾಗ ನೀವು ನನಗೆ ಆನ್ಸರ್ ಮಾಡಿಲ್ಲ ಅಂದ್ರೆ 3ನೇ ಸತಿ ನಿಲ್ಸ್ಬಿಟ್ಟು ನಾನೇ ಬೈತೀನಿ, ಇಲ್ಲ ಅಂದ್ರೆ ನೆಕ್ಸ್ಟ್ ಮಾತಾಡ್ಸೋದೇ ಬಿಟ್ಬಿಡ್ತೀನಿ. ಸೊ ಹಂಗೇನೆ ಆಗೋದು. ಅಂದ್ರೆ ನಿಮ್ಗೆ ಅನ್ಸತ್ತೆ ಮುಖವಾಡ ಹಾಕೊಂಡು ಅವ್ರು ಬದುಕ್ತಿದ್ದಾರೆ ಅಂತ ಅಂದ್ಬಿಟ್ಟು. ಹೌದು, ಇವಾಗ ಅದಕ್ಕೆ ಅಲ್ವಾ ಅವ್ರು ಹಂಗೆ ಆಡ್ತಿರೋದು. ಅಂದ್ರೆ ನಾನು ಇವಾಗ ಮಲ್ಲಮ್ಮ ಅವ್ರಿಗೆ ಯಾರು ಏನೇ ಹೇಳಿ ಇಲ್ಲಿ ಕಿಚ್ಚ ಸುದೀಪ್ ಅವ್ರು ಹೇಳಿದ್ರು, ನಿಮ್ಮ ಆಟನ ನೀವು ಇಲ್ಲಿ ಆಡ್ಬೇಕು, ಗನ್ನಿಗೆ ಹೇಗೆ ಬುಲೆಟ್ ಹಾಕಿ ಮಾಡಿದ ತಕ್ಷಣ ಅದು ಹೇಗೆ ಫೈರ್ ಆಗುತ್ತೆ ಆ ರೀತಿ ಆಟ ಆಡ್ಬೇಕು, ಇಲ್ಲ ಅಂತಂದ್ರೆ ನಿಮ್ ತರ ಆಡ್ದವ್ರು ಇಲ್ಲಿ ಯಾರು ಕೂಡ ಗೆದ್ದಿಲ್ಲ ಅಂತ ಬುದ್ಧಿ ಮಾತು ಹೇಳಿದ್ರು. ಆದ್ರೂ ಕೂಡ ಇಲ್ಲಿ ಅದನ್ನ ಅವರು ತಲೆಗೆ ಹಾಕೊಂಡಿಲ್ಲ ಅಂತ ಅನಿಸುತ್ತೆ. ಅವ್ರಿಗೆ ಸೀರಿಯಸ್ನೆಸ್ ಇಲ್ಲ, ಅದ್ರ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ. ಅಂದ್ರೆ ಅವರು ಆಲ್ಮೋಸ್ಟ್ ಫೈನಲಿಸ್ಟ್ ಬರಲ್ಲ. ಅವ್ರು ಫೈನಲಿಸ್ಟ್ಗಲ್ಲ, ಮ್ಯಾಕ್ಸಿಮಮ್ ಇನ್ನೊಂದು 2-3 ವಾರ ಇದ್ರೆ ದೊಡ್ಡ ವಿಷಯ. ಇವಾಗ 3ನೇದಾಗಿ ಎಂಟ್ರಿ ಕೊಟ್ಟಿದ್ ಬಂದ್ಬಿಟ್ಟು ಸೂರಜ್ ಸಿಂಗ್ ಅವರು ಎಂಟ್ರಿ ಕೊಟ್ರು. ಸಕ್ಕತ್ತಾಗಿ ಕಾಣಿಸ್ತಾರೆ, ಹುಡುಗಿರೆಲ್ಲ ಸ್ವಲ್ಪ ಜನ ಫಿದಾ ಆಗಿದ್ದಾರೆ ಅಂತ ಕೂಡ ಅನ್ಸುತ್ತೆ. ಇವ್ರು ಯಾವ ರೀತಿ ಆಟ ಆಡಬಹುದು ಅಂತ ಅಂದ್ಬಿಟ್ಟು ನಿಮಗೆ ಅನ್ಸುತ್ತೆ? ಅವ್ರ ಬಗ್ಗೆ ನಾವು ಕಮೆಂಟ್ಸ್ ಮಾಡೋಕ್ಕಾಗಲ್ಲ. ಇನ್ನು ಅವ್ರ ಆಟ ನೋಡ್ಬೇಕು, ಅವ್ರ ಆಟ ನೋಡಿದ್ಮೇಲೆ ಹೇಳಕ್ಕಾಗೋದು. ಬಟ್ ಇವತ್ತು ಅವರು ಕ್ಲಾಸ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ. ಸೊ ಕ್ಲಾಸ್ನೆಸ್ ಆಗೇ ಇರುತ್ತಾ ಇಲ್ಲ ಮಾಸ್ ಆಗಿ ಟರ್ನ್ ಆಗುತ್ತಾ ನೋಡ್ಬೇಕು. ಅವ್ರು ಹೇಳಿರೋದೇನು ಅಂದ್ರೆ, ಅವ್ರು ಹೇಳ್ಕೊಂಡಿರೋದೇನು ಅಂದ್ರೆ, ನಾನೊಂಥರ ಮಿರರ್ ಇದ್ದಂಗೆ, ನನಗೆ ಹೇಗೆ ಅವ್ರು ರಿಯಾಕ್ಟ್ ಮಾಡ್ತಾರೆ ನಾನು ಹಾಗೆ ರಿಯಾಕ್ಟ್ ಮಾಡ್ತೀನಿ, ನನಗೆ ಉಲ್ಟಾ ಬಿದ್ರು ನಾನು ಅವ್ರು ಉಲ್ಟಾ ಬೀಳ್ತೀನಿ, ಅದು ಯಾವ ಲೆವೆಲ್ ಬೇಕಾದ್ರೂ ಹೋಗುತ್ತೆ ಅಂತ ಅವ್ರು ಹೇಳಿರೋದು. ನೋಡ್ಬೇಕು, ನೋಡೋಣ, ಅದು ಮುಂದಿನ ದಿನಗಳು ನೋಡಿದ್ರೆ ಗೊತ್ತಾಗೋದು. ಇವಾಗ ಗಿಲ್ಲಿ ಅವರು ಕಾವ್ಯ ಅವರು ಒಟ್ಟಿಗೆ ಇದ್ರು, ಮತ್ತೆ ಇವಾಗ ರಾಖಿ ಕೂಡ ಕಟ್ಟಿಸ್ಬಿಟ್ಟಿದ್ದಾರೆ. ಈಗ ರಿಷಾ ಗೌಡ ಅವರಿಂದ ಗಿಲ್ಲಿ ಅವ್ರು ಬಿದ್ದಿದ್ದಾರೆ. ಇದನ್ನ ನೋಡಿದ್ರೆ ಏನನ್ಸುತ್ತೆ? ರಿಷಾ ಗೌಡ ಅವರಿಂದ ಗಿಲ್ಲಿ ಬಿದ್ದಿರೋದು ಅದು ಸುಮ್ಮನೆ ಜಸ್ಟ್ ಅದು ರೇಗಿಸೋದಕ್ಕೋಸ್ಕರ ಇರುತ್ತೆ ಕಾವ್ಯ ಗೌಡ ಅವರಿಗೆ. ಯಾಕೆ ಅಂದ್ರೆ ಕಾವ್ಯ ಗೌಡ ಅವರು ಆಲ್ಮೋಸ್ಟ್ ಡಿಕೆಡಿಯಿಂದನೂ ಗೊತ್ತು ಗಿಲ್ಲಿ ಅವ್ರು ಹೇಗೆ ಅಂತ.
ಸೊ ಗಿಲ್ಲಿಯವ್ರ ಬಗ್ಗೆ ಅವ್ರು ತಪ್ಪು ತಿಳ್ಕೊಳ್ಳೋಂತ ಅವಶ್ಯಕತೆ ಇಲ್ಲ. ಬಟ್ ಆದ್ರೂ ಅವ್ರು ಬೇಜಾರಾಗಿದ್ದಾರೆ ಕಾವ್ಯ ಅವರು. ಹೌದು, ಅವ್ರಿಗೂ ಬೇಜಾರಾಗಿತ್ತು. ಇವಾಗ ಯಾರೇ ಸಡನ್ ಆಗಿ ಒಟ್ಟಿಗೆ 2 ವಾರ ಒಟ್ಟಿಗೆ ಇದ್ಬಿಟ್ಟು ಇಬ್ರು ಜಂಟಿಗಳಾಗಿ ಇದ್ದು ನೆಕ್ಸ್ಟ್ ಸಡನ್ ಆಗಿ ಯಾರೋ ಬಂದ್ರು ಅಂತ ಅಂದ್ಬಿಟ್ಟು ಅವ್ರ ಹತ್ರ ಹೋಗಿ ಮಾತಾಡ್ಕೊಂಡು ಕುತ್ಕೊಂಡಾಗ ಯಾರಿಗಾದ್ರೂ ಬೇಜಾರಾಗಿ ಆಗುತ್ತೆ. ಸೊ ಹಂಗಾಗಿ ಅವ್ರಿಗೂ ಬೇಜಾರ್ ಮಾಡ್ಕೋಬೇಕು. ಇಲ್ಲಿ ಅವ್ರೇನ್ ಹೇಳಿಲ್ವಲ್ಲ ನಾನು ಗಿಲ್ಲಿಯವ್ರನ್ನ ಇಷ್ಟ ಪಡ್ತಿದ್ದೀನಿ ಅಂತ ಅಂದ್ಬಿಟ್ಟು. ಗಿಲ್ಲಿಯವ್ರನ್ನ ಇಷ್ಟ ಪಡ್ತಿದೀನಿ ಅಂತ ಅಲ್ಲ, ಅಂತಂದ್ರೆ ಗಿಲ್ಲಿಯವರು ಇಷ್ಟ ಪಡ್ತಾ ಇದಾರೆ. ಬಟ್ ಅದನ್ನ ಅವ್ರು ಓಪನ್ ಆಗಿ ಹೇಳ್ಕೊಂಡಿಲ್ಲ. ಬಟ್ ಆದ್ರೆ ಅದು ಕಾವ್ಯ ಅವ್ರಿಗೆ ಗೊತ್ತು. ಯಾಕೆಂದ್ರೆ ಸುದೀಪ್ ಅವರು ನಿನ್ನೆನೆ ಅವರ ವೀಕೆಂಡ್ ಅಲ್ಲೇ ಅವ್ರಿಗೆ ಹೇಳಿದ್ರು ತಂಗಿ ಅನ್ಬಿಡಿ ಅಂತ. ಬಟ್ ಅದನ್ನ ಅವ್ರು ಹೇಳಕ್ ಬಿಡ್ಲಿಲ್ಲ. ಸೊ ಅಲ್ಲೇ ಅರ್ಥ ಆಗುತ್ತೆ ಅವ್ರ ಕಾವ್ಯ ಅಂದ್ರೆ ಇಷ್ಟ ಅಂತ. ಹಾಗಂತ ಗಿಲ್ಲಿ ಅವ್ರಿಗೆ ಕಾವ್ಯನ್ ಕಂಡ್ರೆ ಇಷ್ಟ. ಆದ್ರೆ ಇಲ್ಲಿ ಕಾವ್ಯ ಅವರು ನನಗೆ ಗಿಲ್ಲಿ ಇಷ್ಟ ಅಂತ ಎಲ್ಲೂ ಕೂಡ ಹೇಳಿಲ್ಲ, ಹೇಳ್ಕೊಂಡು ಇಲ್ಲ. ಬಟ್ ಅವ್ರ ಅಣ್ಣ ಅಂತಾನು ಕರೀಲಿಲ್ವಲ್ಲ. ಇವಾಗ ರಾಕಿನೇ ಕಟ್ಬಿಟ್ರಲ್ಲ. ಅದು ಅವ್ರು ಕಟ್ಟಿರೋ ತಮಾಷೆಗೆ. ಬಟ್ ಕಟ್ಬೇಕಾದ್ರೆ ಅಣ್ಣ ನೀವು ಅಂತ ಹೇಳಿಲ್ವಲ್ಲ. ಫ್ರೆಂಡ್ ಆಗಿ ಇಲ್ಲ, ಫ್ರೆಂಡ್ ಆಗಿ ಕೂಡ ಕಟ್ಟಿರ್ಬೋದಲ್ಲ. ಆದ್ರೆ ಇಲ್ಲಿ ಅವರೆಲ್ಲ ಓಪನ್ ಆಗಿ ಹೇಳಿಲ್ಲ, ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಹೌದು, ಅವ್ರು ರಾಕಿಂಗ್ ಕಿತ್ತಿ ಎಸ್ಬಿಟ್ಟು ಹೋಗ್ತಾರ ಅವ್ರು. ಒಟ್ಟಲ್ಲಿ ನೆನ್ನೆ ಎಪಿಸೋಡ್ ಚೆನ್ನಾಗಿತ್ತು. ಈಗ 3 ಜನ ವೈಲ್ಡ್ ಕಾರ್ಡ್ ಅಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ನಿಮ್ಗೆ ಯಾವ ಸ್ಪರ್ಧಿ ಖಡಕ್ಕು, ರಾಕು ಮತ್ತೆ ಇಲ್ಲಿ ರೊಮ್ಯಾಂಟಿಕ್ ಅಂತ ಅನ್ಸಿದ್ರು? ರಾಕು, ಖಡಕ್ಕು, ರೊಮ್ಯಾಂಟಿಕ್ ಅಂತ ನಾವಿಲ್ಲಿ ಹೇಳಕ್ ಬರಲ್ಲ. ಅಲ್ಲಿ ಬಂದಿರೋದು ರಾಕ್ ಆಗಿರಕ್ಕೆ, ರೊಮ್ಯಾಂಟಿಕ್ ಆಗಿರಕ್ಕಲ್ಲ. ಮುಂದಿನ ದಿನಗಳಲ್ಲಿ ಅವ್ರ ಆಟ ನೋಡ್ತಾ ನಾವು ಯಾಕಂತಂದ್ರೆ ಇಲ್ಲಿ ಕೊಟ್ಟಿದ್ರು, ಪ್ರೊಮೋದಲ್ಲೂ ಕೊಟ್ಟಿದ್ರು, ಮತ್ತೆ ಎಪಿಸೋಡ್ ತೋರಿಸ್ಬೇಕಾದ್ರೂ ಇಲ್ಲಿ ತೋರಿಸಿದ್ರು. ರೊಮ್ಯಾಂಟಿಕ್ ಆಗಿ ಎಂಟ್ರಿ ಕೊಟ್ಟಿದ್ದು ಇಲ್ಲಿ ಸೂರಜ್ ಅವರು, ಮತ್ತೆ ಇಲ್ಲಿ ಖಡಕ್ ಆಗಿ ಎಂಟ್ರಿ ಕೊಟ್ಟಿದ್ದು ಬಂದ್ಬಿಟ್ಟು ರಿಷಾ ಗೌಡ ಅವರು, ಮತ್ತೆ ಇಲ್ಲಿ ರಾಕ್ ಆಗಿ ಎಂಟ್ರಿ ಕೊಟ್ಟಿದ್ದು ಬಂದ್ಬಿಟ್ಟು ರಘು ಅವರು. ಸಿಂಹ ಗರ್ಜನೆ ಮಾಡ್ಕೊಂಡು ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಕೊಟ್ರು ಅಂತ ಅಂದ್ಬಿಟ್ಟು. ರಘು ಅವ್ರದ್ದು ಎಂಟ್ರಿ ಚೆನ್ನಾಗಿತ್ತು. ಎಲ್ಲರಿಗೂ ಬರ್ತಿದ್ದಂಗೆ ಉಪ್ಪಿನಕಾಯಿ ಹಾಕಿದ್ರು ಮಗು ತುಂಬಾ, ಅದು ತುಂಬಾ ಚೆನ್ನಾಗಿತ್ತು. ಇನ್ನ ಇವರು ಸೆಕೆಂಡ್ ಎಂಟ್ರಿ ಕೊಟ್ಟಿದ್ದು ರಿಷಾ ಅವರು. ರಿಷಾ ಅವ್ರದ್ದು ಎಂಟ್ರಿ ಚೆನ್ನಾಗೇ ಇತ್ತು. ಅವ್ರಿಗೆ ಏನೇನ್ ಹೇಳ್ಬೇಕು ಅಂತ ಅನಿಸ್ತು ಅದೆಲ್ಲ ಓಪನ್ ಆಗಿ ಹೇಳಿದ್ರು. ಹಿಂದೆ ಒಂದು ಮುಂದೆ ಒಂದು ಮಾತಾಡ್ಲಿಲ್ಲ, ಹಿಂದೆ ಒಂದು ಮುಂದೆ ಒಂದಿಲ್ಲ, ಡೈರೆಕ್ಟ್ ಆಗಿ ಹೇಳಿದ್ರು. ಆಮೇಲೆ ಇನ್ನ ಲಾಸ್ಟ್ ಎಂಟ್ರಿ ಕೊಟ್ಟಿದ್ದು ಸೂರಜ್ ಅವ್ರದ್ದು ಮ್ಯಾಕ್ಸಿಮಮ್ ಅವ್ರ ಲೆವೆಲ್ಗೆ ಅವ್ರಿಗೆ ಯಾವ ರೀತಿ ತೋರಿಸ್ಕೋಬೇಕಾಗಿದೆ ಆ ರೀತಿ ಅವ್ರನ್ನ ತೋರಿಸಿದ್ದಾರೆ. ಅದರಲ್ಲಿ ಡಿಫ್ರೆನ್ಸ್ ಅಂತ ಏನು ಹೇಳಕ್ ಬರೋದಿಲ್ಲ. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಯಾವ ರೀತಿ ನಡೆಯುತ್ತೆ ಅನ್ನೋದನ್ನ ನೋಡ್ಬೇಕು ನಾವು. ರಿಷಾ ಗೌಡ ಅವರು ಫ್ಲವರ್ ಅಲ್ಲ ಫೈರ್ ಆಗ್ತಾರೆ ಅಂತ ಅನ್ಸುತ್ತಾ? ಅವ್ರು ಇವಾಗ ಆಲ್ರೆಡಿ ಫೈರ್ ಅಲ್ಲೇ ಇದ್ದಾರೆ, ನೋಡ್ಬೇಕು. ಸೊ ಫೈರ್ ಇರೋದು ನೆಕ್ಸ್ಟ್ ಫ್ಲವರ್ ಆಗಿ ಟುಸ್ ಪಟಾಕಿ ಆಗತ್ತಲ್ಲ, ನೋಡ್ಬೇಕಷ್ಟೇ. ಯಾಕಂದ್ರೆ ಕೆಲವೊಬ್ರು ಅಂದ್ರೆ ಹಿಂದಿನ ಸೀಸನ್ ಗಳಲ್ಲಿ ಸ್ವಲ್ಪ ಒಂದು ಮಿಸ್ಟೇಕ್ ಆಯ್ತು ಅಂತಂದ್ರೆ ಎಷ್ಟೋ ಜನ ಇಷ್ಟ ಪಡ್ತಿರ್ತಾರೆ. ಬಟ್ ಒಂದು ತಪ್ಪಿಂದ ತುಂಬಾ ಡೌನ್ ಆಗಿ ಹೋಗ್ಬಿಡ್ತಾರೆ. ಹೌದು, ಅದು ಆಗಿರೋದು ನಿಜ ಇದೆ. ನೋಡೋಣ ಮುಂದಿನ ದಿನಗಳೇ ನೋಡಿದ್ರೆ ತಾನೇ. ಎಕ್ಸಾಂಪಲ್ ಬಿಗ್ ಬಾಸ್ ಸೀಸನ್ 10 ವಿನಯ್ ಗೌಡ ಅವರು ಎಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು ಎಲ್ಲರೂ ಕೂಡ. ಅವ್ರು ಕೇವಲ ಒಂದೇ ಒಂದು ಮಾತು ಇಲ್ಲಿ ತಪ್ಪಾಡಿದಕ್ಕೆ ಆಲ್ಮೋಸ್ಟ್ ಅವ್ರು ಬೆಲೆನೇ ಕಳ್ಕೊಂಡ್ರು. ಅದನ್ನ ಅದೇನು ಮಾಡಕ್ ಬರಲ್ಲ. ಯಾಕಂದ್ರೆ ಪರ್ಸನಲ್ ಟಾರ್ಗೆಟ್ ಮಾಡ್ತಾ ಇದ್ರು ಇಲ್ಲಿ ಡ್ರೋನ್ ಪ್ರತಾಪ್ ಅವ್ರನ್ನ. ನೆಗೆಟಿವ್ ಆಗಿ ಹೋಗಿದ್ರು. ಬರ್ಬೇಕಾದ್ರೆ ಸಿಕ್ಕಾಪಟ್ಟೆ ಹೆಸರು ಕೂಡ ಸಿಕ್ತು. ಮತ್ತೆ ಇಲ್ಲಿ ಸಖತ್ ಪೈಪೋಟಿ ಕೂಡ ಕೊಟ್ರು. ಈಗಂತೂ ಸಿಕ್ಕಾಪಟ್ಟೆ ಹೆಸರಿದೆ. ಓಕೆ ವೀಕ್ಷಕರೇ, ನೋಡಿದ್ರಲ್ಲ ಇವಾಗ ಬಿಗ್ ಬಾಸ್ ಮನೆಯಲ್ಲಿ ಏನೇನ್ ಕಷ್ಟ ಇದೆ, ಏನೇನ್ ಇಷ್ಟ ಆಗಿದ್ದಾರೆ ಅಂತ ಅಂದ್ಬಿಟ್ಟು. ನಿಮ್ ಪ್ರಕಾರ ಇವಾಗ 3 ಜನ ವೈಲ್ಡ್ ಕಾರ್ಡ್ ಅಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ನಿಮ್ಗೆ ಯಾರ್ಯಾರು ಇಷ್ಟ ಆದ್ರು, ಮತ್ತೆ ಯಾರ್ಯಾರ ವಿಚಾರ ಕಷ್ಟ ಆಗಿದೆ, ಮತ್ತೆ ಯಾರ್ಯಾರ ಮುಖವಾಡ ಹಾಕೊಂಡು ಬದುಕ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.